ಗಣೇಶೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಅರ್ಥಪೂರ್ಣವಾಗಿ ನಾವು ಯೋಜಿಸಿದಂತೆ ನಡೆದಿದೆ. ಮಹಾಗಣಪತಿಯ ಕೃಪಾ ಕಟಾಕ್ಷದಿಂದ ನಾವು ಆಯೋಜನೆ ಮಾಡಿದಂತಹ ಹಾಕಿಕೊಂಡಂತಹ ಎಲ್ಲ ಕಾರ್ಯಕ್ರಮಗಳು ಕೂಡ ಅರ್ಥಪೂರ್ಣವಾಗಿ ಅದು ಕಾರ್ಯರೂಪಕ್ಕೆ ಬಂದಿದೆ. ಇದಕ್ಕಾಗಿ ಮತ್ತೊಮ್ಮೆ ಮಹಾಗಣಪತಿಯನ್ನು ಸ್ಮರಿಸಿಕೊಂಡು ಈ ದಿನದವರೆಗೆ ನಡೆದಂತಹ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಥ ಎಲ್ಲರಿಗೂ ಕೂಡ ಮತ್ತೊಮ್ಮೆ ವಂದಿಸ್ತಾ, ಇನ್ನು ಮುಂದೆ ಶೋಭಾಯಾತ್ರೆಯ ಜಲಸ್ತಂಭನದ ಮೂಲಕ ಹೊರಗೆ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಬೇಕು. ಇವತ್ತು ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ನೇರ ಪ್ರಸಾರದಲ್ಲಿ ನಮಗೆ ಒದಗಿಸಿದ್ದಾರೆ V4 ಚಾನೆಲ್. ಜನಮನ ಗೆದ್ದಂತಹ V4 ಚಾನೆಲ್ ಇವರು ವಿಶೇಷವಾಗಿ ಶ್ರೀ ಲಕ್ಷ್ಮಣ್ ಕುಂದರ್ ಹಾಗೂ ಇವರೊಂದಿಗೆ ನೆರವಾಗ್ತಾ ಇದ್ದಾರೆ. ಶ್ರೀ ನಾಗೇಶ್ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ಭಾಗಿಯಾಗಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇವೆ. ನಮ್ಮ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಂತಹ ಪುರೋಹಿತ ವರ್ಗದವರು ನಾವು ಖಂಡಿತವಾಗಿ ಕೂಡ ಅವರಿಗೆ ಆಭಾರಿಯಾಗಿದ್ದೇವೆ. ವೇದಮೂರ್ತಿ ಕೇಂದ್ರ ಶ್ರೀಧರ ತಂತ್ರಿಗಳು, ವೇದಮೂರ್ತಿ ಭಾರ್ಗವ ತಂತ್ರಿ, ಶ್ರೀರಾಮ ತಂತ್ರಿ, ಶ್ರೀನಿವಾಸ್ ಭಟ್ ಹಾಗೂ ಗಣಪತಿ ತಂತ್ರಿ ಎಲ್ಲ ಪುರೋಹಿತ ವರ್ಗದವರು ನಮ್ಮ ಧಾರ್ಮಿಕ ಕ್ರಿಯಾ ಭಾಗಗಳನ್ನು ಅತ್ಯಂತ ಅರ್ಥಪೂರ್ಣವಾಗಿ ಯಥೋಚಿತ ರೀತಿಯಲ್ಲಿ ನಡೆಸಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಶಿರವಾಗಿ ನಮಿಸ್ತಾ ಇದ್ದೇವೆ. ಹಾಗೆಯೇ ಕ್ಯಾಶ್ ಕೌಂಟರ್ನಲ್ಲಿ ನಮಗೆ ವಿಶೇಷವಾದಂತಹ ಸೇವೆಯನ್ನು ನೀಡಿದಂತಹ ಶ್ರೀನಿವಾಸ್ ರಾವ್ ಸರ್ ಹಾಗೂ ಶ್ರೀಮತಿ ಲಕ್ಷ್ಮೀ ಪ್ರಭಾಕರ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಕೃತಜ್ಞತಾಪೂರ್ವಕವಾಗಿ ನೆನಪಿಸಿಕೊಳ್ತಾ ಇದ್ದೇವೆ. ನಾಗಸ್ವರ ಮತ್ತು ಸ್ಯಾಕ್ಸೋಫೋನ್ ವಾದನದಲ್ಲಿ ನಮಗೆ ಅತ್ಯಂತ ಆಕರ್ಷಕವಾದಂತಹ ನಾಗಸ್ವರ ಹಾಗೂ ಸ್ಯಾಕ್ಸೋಫೋನ್ ವಾದನವನ್ನು ನಡೆಸಿಕೊಟ್ಟಂತಹ ಪ್ರಸನ್ನ ಕುಮಾರ್ ಮತ್ತು ಬಳಗ ಇವರನ್ನು ಕೂಡ ನಾವು ಅಭಿನಂದಿಸ್ತಾ ಇದ್ದೇವೆ. ಹಾಗೆಯೇ ಪೇಟೆ ಅಲಂಕಾರದಲ್ಲಿ ನಮ್ಮೊಂದಿಗೆ ಸಹಕಾರ ನೀಡಿದಂತಹ ಶ್ರೀ ವಿಷ್ಣುಮೂರ್ತಿ ಸೇವಾ ಬಳಗ ಇವರದ ಎಲ್ಲ ಸದಸ್ಯರಿಗೆ ಕೂಡ ನಾವು ವಂದಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಅತ್ಯುತ್ತಮವಾದಂತಹ ಧ್ವನಿ ಬೆಳಕಿನ ವ್ಯವಸ್ಥೆಯನ್ನು ನೀಡಿದಂತಹ ಅಣ್ಣಪ್ಪ ಸಾವಣ ಶಂಕರಪುರ ಅವರ ಪರವಾಗಿ ಶ್ರೀ ಶೇಖರ್ ನಮ್ಮೊಂದಿಗಿದ್ದಾರೆ. ಅವರಿಗೂ ಕೂಡ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆಯೇ ಈ ದಿನ ನಮಗೆ ವಿಶೇಷವಾಗಿ ಭಜನಾ ಕಾರ್ಯಕ್ರಮ ನಡೆಸಿಕೊಟ್ಟಂತಹ ಶ್ರೀ ಮಹಾಲಸ ನಾರಾಯಣಿ ಭಜನಾ ಮಂಡಳಿಯ ಎಲ್ಲ ಭಜಕರಿಗೆ ಈ ಸಂದರ್ಭದಲ್ಲಿ ನಾವು ವಂದಿಸ್ತಾ, ಇನ್ನು ಮುಂದೆ ಅತ್ಯಂತ ಆಕರ್ಷಕವಾದಂತಹ ಶೋಭಾಯಾತ್ರೆ ನಡೀಲಿಕ್ಕಿದೆ. ಈ ಶೋಭಾಯಾತ್ರೆಯಲ್ಲಿ ಶ್ರೀ ದುರ್ಗಾ ಕುಣಿತ ಭಜನಾ ಮಂಡಳಿ ಮುದ್ರಂಗಡಿ ಇವರು ಕುಣಿತ ಭಜನೆಯ ಮೂಲಕ ನಮ್ಮನ್ನೆಲ್ಲ ರಂಜಿಸಲಿಕ್ಕಿದ್ದಾರೆ. ಶ್ರೀ ಸತ್ಯನಾಥ ಕುಣಿತ ಭಜನಾ ಮಂಡಳಿ ಜತ್ರಬಿಟ್ಟು ಇವರಿಗೂ ಕೂಡ ನಾವು ಗಣನೆಯನ್ನು ನಿರೀಕ್ಷೆ ಮಾಡ್ತಾ ಇದ್ದೇವೆ. ಹಾಗೆ ಈ ಸಂದರ್ಭದಲ್ಲಿ ನಮಗೆ ವಿಶೇಷ ನೆರವನ್ನು ನೀಡಿದಂತಹ ಟೆಂಪೋ ಚಾಲಕರ ಮತ್ತು ಮಾಲಕರ ಸಂಘದ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳು, ಆಟೋ ರಿಕ್ಷಾ ಚಾಲಕರ ಮತ್ತು ಮಾಲಕರ ಸಂಘದ ಪದಾಧಿಕಾರಿಗಳು, ಗಣೇಶೋತ್ಸವ ಸಮಿತಿಯು ಸೇರಿದಂತೆ ಶಿರುವ ಮಹಿಳಾ ಮಂಡಲದ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು, ವಿವಿಧ ಸಂಸ್ಥೆಗಳ ಅಧ್ಯಕ್ಷರು ಪದಾಧಿಕಾರಿಗಳು, ಹಾಗೆಯೇ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗ, ಪಂಚಾಯತ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗ ಮತ್ತು ಎಲ್ಲರಿಗೆ ನಮಗೆ ನೆರವು ನೀಡಿದಂಥ ಎಲ್ಲರನ್ನೂ ಕೂಡ ಈ ಸಂದರ್ಭದಲ್ಲಿ ನಾವು ಕೃತಜ್ಞತಾಪೂರ್ವಕ ನೆನಪಿಸಿಕೊಳ್ಳುತ್ತಾ ತಾವೆಲ್ಲರೂ ಕೂಡ ಈ ಒಂದು ಶೋಭಾಯಾತ್ರೆಯಲ್ಲಿ ಭಾಗವಹಿಸಬೇಕು. 3 ದಿವಸಗಳ ಗಣೇಶೋತ್ಸವ ಕಾರ್ಯಕ್ರಮದ ಸಮಾರೋಪ ಅತ್ಯಂತ ವೈಭವವಾಗಿ ಶ್ರದ್ಧಾಪೂರ್ವಕವಾಗಿ ನಡೆಯಬೇಕು ಎಂಬುದು ನಮ್ಮೆಲ್ಲರ ಆಸೆ ಆಕಾಂಕ್ಷೆ. ಇನ್ನು ಮುಂದೆ ಮಹಾಗಣಪತಿಯ ಸನ್ನಿಧಾನದಲ್ಲಿ ಗಣಪತಿಗೆ ರಂಗಪೂಜೆ ಸೇವೆ ನಡೆಯಲಿಕ್ಕಿದೆ. ರಂಗಪೂಜೆ ಆದ ನಂತರ ಮಹಾಗಣಪತಿಗೆ ಮಹಾಪೂಜೆಯನ್ನು ನಡೆದು ಆನಂತರ ವಿಸರ್ಜನಾ ಪೂಜೆ ಇದೆ. ಆನಂತರ ಮಹಾಗಣಪತಿಗೆ ನಾವು ಅರ್ಪಿಸಿದಂತಹ ಕೆಲವೊಂದು ಪ್ರಸಾದ ರೂಪದ ಸಾಮಗ್ರಿಗಳನ್ನು ಏಲಂ ಮೂಲಕ ನಾವು ಭಕ್ತ ಮಹಾಶಯರಿಗೆ ನಾವು ವಿತರಣೆ ಮಾಡಲಿಕ್ಕಿದ್ದೇವೆ. ಆನಂತರ ವಿಸರ್ಜನಾ ಪೂಜೆಯ ನಂತರ ಶೋಭಾಯಾತ್ರೆ ಆರಂಭವಾಗಲಿದೆ. ವೇದಮೂರ್ತಿ ಕೇಂದ್ರ ಶ್ರೀಧರ ತಂತ್ರಿಗಳ ಹಿರಿತನದಲ್ಲಿ ಈ ಒಂದು ಧಾರ್ಮಿಕ ಕ್ರಿಯಾಭಾಗಗಳು ಸಾಂಗವಾಗಿ ನೆರೆದು ಆನಂತರ ವೈಭವದ ಶೋಭಾಯಾತ್ರೆ ನಡೆಯಲಿಕ್ಕಿದೆ. ಎಲ್ಲ ಈ ಕಾರ್ಯಕ್ರಮಗಳಲ್ಲಿ ತಾವೆಲ್ಲರೂ ಕೂಡ ಅತ್ಯಂತ ಉತ್ಸಾಹದಿಂದ ಭಕ್ತಿ ಭಾವದಿಂದ ಭಾಗವಹಿಸಿ ಈ ಒಂದು ಗಣೇಶೋತ್ಸವದ ಸಮಾರೋಪ ಶೋಭಾಯಾತ್ರೆಯನ್ನು ಯಶಸ್ವಿಗೊಳಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ.
ಶೋಭಾಯಾತ್ರೆಯ ಸಂದರ್ಭದಲ್ಲಿ ಅತ್ಯಂತ ಆಕರ್ಷಕವಾದಂತಹ ಕೊಂಬು ಮತ್ತೆ ಡೋಲು ಈ ಮೆರವಣಿಗೆಯ ಅಂದವನ್ನು ಹೆಚ್ಚಿಸಿದೆ. ಡೋಲು ವಾದನದಲ್ಲಿ ನಮ್ಮೂರಿನ ಡೋಲು ವಾದಕ ಮಹಾಗಣಪತಿಯ ಸನ್ನಿಧಾನದಲ್ಲಿ ಈ ಬಾರಿ ಅತ್ಯಂತ ಸುಂದರವಾದಂತಹ ವೇದಿಕೆ ಅಲಂಕಾರವನ್ನು ನಡೆಸಿಕೊಟ್ಟಂತಹ ಶ್ರೀ ಗಣೇಶ್ ಆಚಾರ್ಯ ಅವರನ್ನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತಾ ಇದ್ದೇವೆ. ನಿರಂತರವಾಗಿ ಅವರು ಉಚಿತವಾಗಿ ಈ ಒಂದು ಸೇವೆಯನ್ನ ನಮಗೆ ನೀಡ್ತಾ ಇದ್ದಾರೆ. ಈ ದಿವಸದ ಶೋಭಾಯಾತ್ರೆಯನ್ನು ಅತ್ಯಂತ ಸುಂದರವಾಗಿ ನಡೆಸಿಕೊಡಲಿಕ್ಕೆ ಶ್ರೀ ದುರ್ಗಾ ಕುಣಿತ ಭಜನಾ ಮಂಡಳಿ ಮುದರಂಗಡಿ ಇಲ್ಲಿನ ಪುಟ್ಟ ಪುಟಾಣಿಗಳು ಕುಣಿತ ಭಜನೆಯಲ್ಲಿ ಪಾಲ್ಗೊಳ್ಳುವಂತಹ ಎಲ್ಲ ಭಜಕರು ಆಗಮಿಸ್ತಾ ಇದ್ದಾರೆ. ಹಾಗೆ ಸತ್ಯನಾಥ ಕುಣಿತ ಭಜನಾ ಮಂಡಳಿ ಜತ್ರಬೆಟ್ಟು ಇಲ್ಲಿನ
ಎಲ್ಲ ತಂಡದ ಸದಸ್ಯರು ನಮ್ಮೊಂದಿಗೆ ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ಳಿಕ್ಕಿದ್ದಾರೆ. ಜನಟ್ರಿಕ್ಸ್ ಡ್ಯಾನ್ಸ್ ಕ್ರೀವ್ ಶಿರ್ವ ಇದರ ಎಲ್ಲ ಸದಸ್ಯರು ನಮ್ಮೊಂದಿಗೆ ಶೋಭಾಯಾತ್ರೆಯಲ್ಲಿ ಪಾಲ್ಗೊಳ್ತಾರೆ. ಹಾಗೆ ಶ್ರೀ ದರ್ಶನ್ ಶೆಟ್ಟಿ ಅವರ ಚೆಂಡೆ ಬಳಗ ಚೆಂಡೆಯ ನಿನಾದದೊಂದಿಗೆ ಶೋಭಾಯಾತ್ರೆಗೆ ವಿಶೇಷವಾದಂತಹ ಕಳೆಯನ್ನು ನೀಡಲಿಕ್ಕಿದ್ದಾರೆ. ಹಾಗೆಯೇ ಡೋಲು ಮತ್ತು ಕೊಂಬು ಡೋಲು ವಾದನದಲ್ಲಿ ಶ್ರೀ ಬಾಬು ಮಿತ್ರಬೆಟ್ಟು ಮತ್ತು ಅವರ ತಂಡದವರು, ಹಾಗೆ ಕೊಂಬು ವಾದಕರಾಗಿ ಶ್ರೀ ಪ್ರದೀಪ್, ವಿವಿಧ ಆಕರ್ಷಕ ವೇಷಗಳು ಶ್ರೀ ದುರ್ಗಾ ಕುಣಿತ ಭಜನಾ ಮಂಡಳಿ ಮುದರಂಗಡಿ ಇಲ್ಲಿನ ಭಜನಾ ಮಂಡಳದ ಸದಸ್ಯರು, ಶ್ರೀ ಸತ್ಯನಾಥ ಕುಣಿತ ಭಜನಾ ಮಂಡಳಿ ಜತ್ರಬೆಟ್ಟು, ಜನಟ್ರಿಕ್ಸ್ ಡ್ಯಾನ್ಸ್ ಕ್ರೀವ್ ಶಿರ್ವ ಇದರ 40ರಷ್ಟು ಮಿಕ್ಕಿದ ಪುಟ್ಟ ಪುಟಾಣಿಗಳು, ದರ್ಶನ್ ಶೆಟ್ಟಿ ನೇತೃತ್ವದ ಚೆಂಡೆ ಬಳಗ, ಈ ಎಲ್ಲರ ಜೊತೆಗೆ ಈ ಶೋಭಾಯಾತ್ರೆ ಸಂಪನ್ನಗೊಳ್ಳಲಿದೆ. ಅಲೆಕ್ಸ್ ಟೆಕ್ಸ್ಟೈಲ್, ಸೋಸಾ ಆರ್ಕಿಡ್ ಅಪೋಸಿಟ್, ಶಿರ್ವ ಬಸ್ ಸ್ಟ್ಯಾಂಡ್, ಮಂಚಿಕಲ್, ಶಿರ್ವ, ಉಡುಪಿ. Mansa Electrical and Plumbing Wholesale Dealers, R.R. D'Souza Complex near Petrol Pump, Shirva. Contact 9480250023.
ಗೆಜ್ಜೆ ಕಟ್ಟಿ ಕುಣಿವ ಬನ್ನಿ ಭಜಿಸಿ ಬೆನಕನ, ಪದವ ಕಟ್ಟಿ ಹಾಡ ಬನ್ನಿ ಸ್ವಾಮಿ ನಾಮ ಕೀರ್ತನ. ಗೆಜ್ಜೆ ಕಟ್ಟಿ ಕುಣಿವ ಬನ್ನಿ ಭಜಿಸಿ ಬೆನಕನ, ಪದವ ಕಟ್ಟಿ ಹಾಡ ಬನ್ನಿ ಸ್ವಾಮಿ ನಾಮ ಕೀರ್ತನ. ಹೂವ ಪಲ್ಲಕ್ಕಿಯಲ್ಲಿ ಮೆರವಣಿಗೆ, ಮುಗಿಲು ಮುಟ್ಟುವಂತೆ ಜಯವೆನ್ನಿ ಶುಭಕರಗೆ, ಮುಗಿಲು ಮುಟ್ಟುವಂತೆ ಜಯವೆನ್ನಿ ಶುಭಕರಗೆ. ಬಂದನೋ ಬಂದಾನೋ ಗಣೇಶ, ತಂದಾನೋ ತಂದಾನೋ ಸಂತೋಷ. ಪೂಜೆ ಮಾಡೋಣ ಈ ಮುದ್ದು ಗಣಪನ, ಬೇಡಿದೊರವೆಲ್ಲವ ಕೊಡುವ ವರದನ. ಪೂಜೆ ಮಾಡೋಣ ಈ ಮುದ್ದು ಗಣಪನ, ಬೇಡಿದೊರವೆಲ್ಲವ ಕೊಡುವ ವರದನ. ಬಂದಾನೋ ಬಂದಾನೋ ಗಣೇಶ, ತಂದಾನೋ ತಂದಾನೋ ಸಂತೋಷ. ಕಳೆದ 3 ದಿವಸಗಳಿಂದ ಗಣೇಶೋತ್ಸವದ ಸಂದರ್ಭದಲ್ಲಿ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದವನ್ನು ನೀಡುವಂತಹ ಕೆಲಸವನ್ನ ಅತ್ಯಂತ ಸುಂದರವಾಗಿ ಮಾಡ್ತಾ ಇದ್ದಾರೆ. ಹಿರಿಯರಾಗಿರುವಂತಹ ಶ್ರೀ ವಿಷ್ಣು ಪೈ ಅವರು, ಹಾಗೆ ವಿವೇಕ ಪ್ರಭು, ಶ್ರೇಯಾನ್ ಭಂಡಾರಿ, ದಿಶಾನ್ ಹಾಗೂ ನಿಶಾನ್ ಇವರಿಗೆ ಈ ಸಂದರ್ಭದಲ್ಲಿ ನಾವು ಅವರನ್ನು ನೆನಪಿಸಿಕೊಳ್ತಾ ಇದ್ದೇವೆ. ಬಂದಂತಹ ಎಲ್ಲ ಭಕ್ತಾದಿಗಳಿಗೆ ಕೂಡ ತೀರ್ಥ ಪ್ರಸಾದ, ಲಡ್ಡು ಪ್ರಸಾದ ಹಾಗೂ ಪಂಚಕಜ್ಜಾಯ ಪ್ರಸಾದವನ್ನು ನೀಡುವಂಥ ಕೆಲಸವನ್ನು ಶ್ರದ್ಧಾಭಕ್ತಿಯಿಂದ, ಶಾಲೆ ಇದ್ದರೂ ಕೂಡ ಆ ಶಾಲೆಗೆ ಹೋಗದೆ ಆ ಮಹಾಗಣಪತಿಯ ಭಕ್ತಿಯಿಂದಾಗಿ ಅತ್ಯಂತ ಶ್ರದ್ಧೆಯಿಂದ ಪ್ರಸಾದವನ್ನು ವಿತರಣೆ ಮಾಡುವಂತಹ ಮತ್ತು ಪಂಚಕಜ್ಜಾಯ ಮತ್ತು ಲಡ್ಡನ್ನು ವಿತರಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಈ ವರ್ಷ ಮಾತ್ರ ಅಲ್ಲ, ಪ್ರತಿ ವರ್ಷ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಶ್ರೀ ವಿಷ್ಣು ಪೈ ಅವರು, ವಿವೇಕ ಪ್ರಭು ಅವರು, ಶ್ರೇಯಾನ್ ಭಂಡಾರಿ ಹಾಗೂ ದಿಶಾನ್ ನಿಶಾನ್ ಇವರಿಗೆ ಈ ಸಂದರ್ಭದಲ್ಲಿ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆ ಮಹಾಗಣಪತಿಯವರಿಗೆ ಆಯುರಾರೋಗ್ಯವನ್ನು ನೀಡಿ ಹರಸಲಿ ಅಂತ ಈ ಸಂದರ್ಭದಲ್ಲಿ ನಾವು ವಿನಂತಿಸಿಕೊಳ್ತಾ ಇದ್ದೇವೆ. ಹಾಗೆಯೇ ಬಂದಂಥ ಭಕ್ತಾದಿಗಳು ನೀಡಿದಂತಹ ಸೇವಾ ರಶೀದಿಗಳು ಇದನ್ನು ಅತ್ಯಂತ ಸೂಕ್ಷ್ಮವಾಗಿ ಬರೆಯಬೇಕು. ಇಲ್ಲಿ ಧ್ವನಿವರ್ಧಕದ ಅಡಚಣೆ ಇರಬಹುದು, ವಾದ್ಯದ ಅಡಚಣೆ ಇರಬಹುದು, ಎಲ್ಲದರ ಮಧ್ಯೆ ಎಲ್ಲರ ಹೆಸರನ್ನು, ಆ ನಂತರ ಅವರು ನೀಡಿದಂತಹ ಸೇವೆಯನ್ನು, ಆ ಮೊತ್ತ, ಅವರ ಫೋನ್ ನಂಬರ್ ಎಲ್ಲವನ್ನೂ ಕೂಡ ಅತ್ಯಂತ ಸ್ವಚ್ಛವಾಗಿ ಸುಂದರವಾಗಿ ಬರೆಯುವಂಥ ಕೆಲಸದಲ್ಲಿ ತೊಡಗಿದ್ದಾರೆ. ಹಿರಿಯರಾಗಿರುವಂತಹ ಶ್ರೀನಿವಾಸರಾವ್ ಸರ್ ಅವರು, ಹಾಗೆಯೇ ಶ್ರೀಮತಿ ಲಕ್ಷ್ಮೀ ಪ್ರಭಾಕರ್ ಅವರು, ಶ್ರೀ ಪ್ರಭಾಕರ್ ಸರ್ ಅವರು, ಅವರಿಗೆಲ್ಲ ಈ ಸಂದರ್ಭದಲ್ಲಿ ನಾವು ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಇವತ್ತು ನಡೆಯುವಂಥ ಶೋಭಾಯಾತ್ರೆಯಲ್ಲಿ ಅತ್ಯಂತ ಮುಂಭಾಗದಲ್ಲಿ ಡೋಲು ವಾದನ ನಡೆಯಲಿಕ್ಕಿದೆ. ಆ ನಂತರ 3 ಭಜನಾ ತಂಡಗಳು, ಕುಣಿತ ಭಜನಾ ತಂಡಗಳು, ಸುಮಾರು 50ರಷ್ಟು ಮಕ್ಕಳು ಪ್ರತಿಯೊಂದು ತಂಡದಲ್ಲೂ ಇದ್ದಾರೆ. ಶ್ರೀ ದುರ್ಗಾ ಕುಣಿತ ಭಜನಾ ಮಂಡಳಿ ಮುದ್ರಂಗಡಿ ಕಳೆದ ಹಲವು ವರ್ಷಗಳಿಂದ ಅವರು ಶಿರವದ ಗಣೇಶೋತ್ಸವಕ್ಕೆ ವಿಶೇಷವಾದಂಥ ಮೆರುಗನ್ನು ತಂದುಕೊಟ್ಟವರು. ನಮ್ಮ ಶೋಭಾಯಾತ್ರೆಗೆ ದುರ್ಗಾ ಕುಣಿತ ಭಜನಾ ಮಂಡಳಿಯ ಸದಸ್ಯರು ಈಗಾಗಲೇ ಆಗಮಿಸಿದ್ದಾರೆ. ಅವರು ಒಂದು ಪ್ರದರ್ಶನವನ್ನು ಇಲ್ಲಿ ಮಹಾಗಣಪತಿಯ ಸನ್ನಿಧಾನದಲ್ಲಿ ಈಗ ಮಾಡಲಿಕ್ಕಿದ್ದಾರೆ. ಹಾಗೆಯೇ ಶ್ರೀ ಸತ್ಯನಾಥ ಭಜನಾ ಮಂಡಳಿ ಜತ್ರಬೆಟ್ಟು ಶ್ರೀ ವಿಠಲ್ ಅಂಚನ್ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಸತ್ಯನಾಥ ಭಜನಾ ಮಂಡಳಿ ನಡೀತಾ ಇದೆ. ಈ ಸತ್ಯನಾಥ ಭಜನಾ ಮಂಡಳಿಯ ಎಲ್ಲ ಭಜಕರು ಕೂಡ ಸುಂದರವಾದಂತಹ, ಆಕರ್ಷಕವಾದಂತಹ ಒಂದು ಹೆಜ್ಜೆಗಳ ಮೂಲಕ ನಮ್ಮ ಶೋಭಾಯಾತ್ರೆಗೆ ವಿಶೇಷ ಕಳೆಯನ್ನು ತಂದುಕೊಡಲಿಕ್ಕಿದ್ದಾರೆ. ಅವರು ಕೂಡ ಈ ಸಂದರ್ಭದಲ್ಲಿ ಅವರನ್ನು ನಾವು ಕೃತಜ್ಞತಾಪೂರ್ವಕ ನೆನಪಿಸಿಕೊಳ್ತಾ ಇದ್ದೇವೆ. ಹಾಗೆಯೇ ನಮ್ಮ ಸ್ಥಳೀಯ ಕಲಾ ಪ್ರತಿಭೆಗಳು ನಮ್ಮ ಪಕ್ಕದ ಯೂನಿಯನ್ ಬ್ಯಾಂಕ್ ಕಟ್ಟಡದಲ್ಲಿ ತರಬೇತಿ ನೀಡ್ತಾ ಇದ್ದಾರೆ. ಶ್ರೀ ಅಜಯ್ ಪೂಜಾರಿ ಅವರು ಜೆನೆಟ್ರಿಕ್ಸ್ ಡ್ಯಾನ್ಸ್ ಕ್ರೀವ್ ಎಂಬ ಬ್ಯಾನರ್ನಲ್ಲಿ ನಮ್ಮ ಸ್ಥಳೀಯ ಮಕ್ಕಳಿಗೆ, 100 ಮಕ್ಕಳಿಗೆ ಸುಂದರವಾದ ಹೆಜ್ಜೆಗಳ ಮೂಲಕ ನೃತ್ಯ ಕಲೆಯನ್ನು, ಅದರ ಬಗ್ಗೆ ತರಬೇತಿ ನೀಡ್ತಾ ಇದ್ದಾರೆ. ಆ ವಿದ್ಯಾರ್ಥಿಗಳು, 40ರಷ್ಟು ವಿದ್ಯಾರ್ಥಿಗಳು ಇವತ್ತು ಈ ಒಂದು ಶೋಭಾಯಾತ್ರೆಯಲ್ಲಿ ನಮ್ಮೊಂದಿಗೆ ಪಾಲ್ಗೊಳ್ಳಿಕ್ಕಿದ್ದಾರೆ. ದುರ್ಗಾ ಕುಣಿತ ಭಜನಾ ಮಂಡಳಿ, ಸತ್ಯನಾಥ ಭಜನಾ ಮಂಡಳಿ ಹಾಗೂ ಜೆನೆಟಿಕ್ಸ್ ಡ್ಯಾನ್ಸ್ ಕ್ರೀವ್ ಸುಮಾರು 150-200ರಷ್ಟು ಪುಟ್ಟ ಪುಟಾಣಿಗಳು ಈ ಒಂದು ಶೋಭಾಯಾತ್ರೆಯಲ್ಲಿ ಶ್ರದ್ಧಾ ಭಕ್ತಿಯಿಂದ ವ್ಯವಸ್ಥಿತ ರೀತಿಯಲ್ಲಿ ಹೆಜ್ಜೆ ಹಾಕಿ ಶೋಭಾಯಾತ್ರೆಯನ್ನು ಚಂದಗಾಣಿಸಿಕೊಳ್ಳಿಕ್ಕಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾವು ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮಹಾಗಣಪತಿಗೆ ರಂಗಪೂಜೆಗೆ ಸಿದ್ಧತೆಯಾಗ್ತಾ ಇದೆ. ಕೆಲವೇ ನಿಮಿಷಗಳಲ್ಲಿ ಮಹಾಗಣಪತಿಯ ಸನ್ನಿಧಾನದಲ್ಲಿ
ಶ್ರೀ ರಂಗಪೂಜೆ ನಡೀಲಿಕ್ಕಿದೆ. ಸೇವಾದಾರರು ಇಲ್ಲಿ ಪೂಜೆಯ ವೇಳೆಯಲ್ಲಿ ಉಪಸ್ಥಿತರಿರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಆರ್ತಪರಾಯಣನೆ ಆಶ್ರಿತ ವತ್ಸಲನೆ ಅಗಣಿತ ಗುಣಧಾಮನೆ ಗಣೇಶನೇ ವರಸಿದ್ಧಿದಾಯಕ ನಮೋ ವಿನಾಯಕ ವಂದಿಪೆ ಗಣನಾಯಕ. ಮೂಷಿಕವಾಹನನೆ ಮಾರ್ದವ ಹೃದಯನೆ ಪ್ರಥಮ ಪೂಜೆಯ ಪಡೆವನೇ ಗಬಗರಿ ಸರಿ ಗಪನಿಸ. ಮೂಷಿಕವಾಹನನೆ ಮಾರ್ದವ ಹೃದಯನೆ ಪ್ರಥಮ ಪೂಜೆಯ ಪಡೆವನೇ ಕುಂಜರವದನನೆ ಮಂಜೀರ ಪಾದನೆ ಲಂಬೋದರನೆ ಏಕದಂತನೆ ಕುಂಜರವದನನೆ ಮಂಜೀರ ಪಾದನೆ ನಿರವಧಿ ಸುಖದಾತನೆ ಗಣೇಶನೇ ವರಸಿದ್ಧಿದಾಯಕ ನಮೋ ವಿನಾಯಕ ವಂದಿಪೆ ಗಣನಾಯಕ. ವರಸಿದ್ಧಿದಾಯಕ ನಮೋ ವಿನಾಯಕ ವಂದಿಪೆ ಗಣನಾಯಕ. ಅಹರ್ನಿಶಿ ನಿನ್ನನೆ ಆರಾಧಿಸುತ್ತಿಹೆವು ಶ್ರೀಕರ ಶುಭದಾಯಕ ವಿನಾಯಕ ವರಸಿದ್ಧಿದಾಯಕ ನಮೋ ವಿನಾಯಕ ವಂದಿಪೆ ಗಣನಾಯಕ. ವರಸಿದ್ಧಿದಾಯಕ ನಮೋ ವಿನಾಯಕ ವಂದಿಪೆ ಗಣನಾಯಕ. ಶಿರ್ವ ಗಣೇಶೋತ್ಸವದ ಸಂದರ್ಭದಲ್ಲಿ ವಿಶೇಷವಾದಂತಹ ಒಂದು ಆಕರ್ಷಣೆ ಅಂತ ಹೇಳಿದರೆ ಸಮಾಜ ಮಿತ್ರರು, ಸಮಾಜ ಸುಧಾಕರು, ಸಮಾಜ ಸೇವಕರಾಗಿರುವಂತಹ ನಮ್ಮ ಶಿರ್ವದ ಶ್ರೀ ಅನಂತರಾಯ ಶೆಣೈ ಇವರ ಬಗ್ಗೆ ನಾವು ಹೆಚ್ಚು ಹೇಳಬೇಕು ಅಂತಿಲ್ಲ. ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅದು ಅನ್ನ ಸಂತರ್ಪಣೆ ಇರ್ಬೋದು, ಅಥವಾ ಶೋಭಾಯಾತ್ರೆ ಇರ್ಬೋದು, ಅಥವಾ ಸಾರ್ವಜನಿಕ ನಡೆಯುವಂತಹ ಬೇರೆ ಬೇರೆ ಸ್ಪರ್ಧೆಗಳಿರ್ಬೋದು, ಎಲ್ಲವನ್ನು ಕೂಡ ಸಕಾಲದಲ್ಲಿ ಬಂದು ಅತ್ಯಂತ ಅಚ್ಚುಕಟ್ಟಾಗಿ ಬಹಳ ಖುಷಿಯಿಂದ ನಿರ್ವಹಣೆ ಮಾಡ್ತಾ ಇರುವಂತಹ ಶ್ರೀ ಅನಂತರಾಯ ಶೆಣೈಯವರು ಮೆರವಣಿಗೆಯಲ್ಲಿ ಭಾಗವಹಿಸುವಂತಹ ಎಲ್ಲ ಜನರಿಗೆ, ಭಕ್ತಾದಿಗಳಿಗೆ ಅತ್ಯಂತ ಸುಂದರವಾದಂತಹ ತಿಲಕವನ್ನು, ಶ್ರೀಗಂಧದ ನಾಮ ತಿಲಕವನ್ನು ಹಾಕುವ ಮೂಲಕ ಈ ಶೋಭಾಯಾತ್ರೆಗೆ ವಿಶೇಷವಾದಂತಹ ಮೆರುಗನ್ನು ತಂದು ಕೊಡ್ತಾ ಇದ್ದಾರೆ. ಅವರಿಗೆ ಕೂಡ ಈ ಸಂದರ್ಭದಲ್ಲಿ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ.
ಮೂರನೇ ದಿವಸದ ರಂಗಪೂಜೆಯ ಸೇವಾದಾರರಾಗಿ ನಮ್ಮೊಂದಿಗಿದ್ದಾರೆ ಶ್ರೀ ಸುರೇಶ್ ಕಾಮತ್, ಶ್ರೀ ಶ್ರೀನಿವಾಸ ಶೆಣೈ, ಸಹನಾ ಗಣೇಶ್ ಆಚಾರ್ಯ ಜತ್ರಬೆಟ್ಟು, ರೇಷ್ಮಾ ಪ್ರಶಾಂತ್ ಆಚಾರ್ಯ ದುರ್ಗಾಶ್ರೀ ಜ್ಯುವೆಲ್ಲರ್ಸ್, ಅಜಿತ್ ಕುತಿಯಾರು, ಆಟೋ ಚಾಲಕರ ಮತ್ತು ಮಾಲಕರ ಸಂಘ ಶಿರುವ, ಶ್ರೀಧರ ಪೂಜಾರಿ, ಮೆಸ್ಕಾಂ ಉದ್ಯೋಗಿಗಳು ಶಿರುವ, ಸುನೀತಾ ಎಸ್ ಕೊಡುವ, ವಿದ್ಯಾ ಆಶೀಶ್ ಮನೀಶ್ ಮೂಡಿತಾಯ 10 ಮಂದಿ ರಂಗ ಪೂಜೆಗೆ ಈಗಾಗಲೇ ಸೇವಾ ರಸೀದಿಯನ್ನು ಬರೆಸಿದ್ದಾರೆ. ಈ ಎಲ್ಲ ಸೇವಾದಾರರು ಕೂಡ ಮಹಾಗಣಪತಿಯ ಸನ್ನಿಧಾನದಲ್ಲಿ ನಡೆಯುವಂತಹ ಶ್ರೀ ರಂಗ ಪೂಜೆಯಲ್ಲಿ ಭಾಗವಹಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇನೆ. स्वामी गणनाथने शरणु गजवदना ಗಣಪನೇ ನಿನಗೆ ವಂದನೆ, ನಿನ್ನ ಚರಣದಲ್ಲೇ ಭಕ್ತಿ ಭಾವನೆ. ಹೇ ಗಣಪನೇ ನಿನಗೆ ವಂದನೆ, ನಿನ್ನ ಚರಣದಲ್ಲೇ ಭಕ್ತಿ ಭಾವನೆ. ವಂದನೆ ಕೋಟಿ ವಂದನೆ, ವಂದ್ಯನೇ ಆದಿ ವಂದ್ಯನೇ. ವಂದನೆ ಕೋಟಿ ವಂದನೆ, ವಂದ್ಯನೇ ಆದಿ ವಂದ್ಯನೇ. ಮೂರು ದಿವಸಗಳ ಕಾಲ ಸ್ಯಾಕ್ಸೋಫೋನ್ ಹಾಗೂ ನಾಗಸ್ವರ ವಾದಕರಾಗಿ ನಮ್ಮೊಂದಿಗಿದ್ದಾರೆ ಶ್ರೀ ಪ್ರಸನ್ನ ಕುಮಾರ್ ಮತ್ತು ಬಳಗದವರು. ಬಹುಶಃ ಕಳೆದ 7-8 ವರ್ಷಗಳಿಂದ ನಮ್ಮ ಪರಿಸರದಲ್ಲಿ ಅವರು ಒಂದು ಜನಮೆಚ್ಚಿದಂತಹ ಒಳ್ಳೆಯ ಕಲಾವಿದರಾಗಿ ಅವರು ಸಹಕಾರ ನೀಡ್ತಾ ಇದ್ದಾರೆ. ಅನೇಕ ವೇದಿಕೆಗಳಲ್ಲಿ ಕಾರ್ಯಕ್ರಮವನ್ನು ನೀಡ್ತಾ ಇದ್ದಾರೆ. 3 ದಿವಸಗಳ ಗಣೇಶೋತ್ಸವ ಸಂದರ್ಭದಲ್ಲಿ ಸ್ಯಾಕ್ಸೋಫೋನ್ ವಾದಕರಾಗಿ, ನಾಗಸ್ವರ ವಾದಕರಾಗಿ ಆಗಮಿಸಿದಂತಹ ಪ್ರಸನ್ನ ಕುಮಾರ್ ಮತ್ತು ಬಳಗ, ವಿಶೇಷವಾಗಿ ತಾಸೆಯಲ್ಲಿ ಮಾಧವ ಹಾಗೂ ಡೋಲು ಜಯಕರ ಹಾಗೂ ನತೇಶ್ ಅವರು ಪಕ್ಕವಾದ್ಯದಲ್ಲಿ ನಮ್ಮೊಂದಿಗೆ ಸಹಕಾರ ನೀಡ್ತಾ ಇದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾವು ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇವೆ. ಗಣಗಳಿಗೆಲ್ಲ ಒಡೆಯ ನೀನಾದೆ, ಆಸುರರಿಗೂ ಆದಿದೇವ ನೀನಾದೆ. ಗಣಗಳಿಗೆಲ್ಲ ಒಡೆಯ ನೀನಾದೆ. ಇವತ್ತು 3ನೇ ದಿವಸ ಅಂದರೆ ಕೊನೆಯ ದಿವಸದ ಗಣೇಶೋತ್ಸವದ ಸಂಭ್ರಮ. ರಾತ್ರಿ ಪೂಜೆ ಸಾಮಾನ್ಯವಾಗಿ ರಾತ್ರಿ ಹೊತ್ತು ನಡೀತಿದೆ. ಆದರೆ ಇವತ್ತು ಶೋಭಾಯಾತ್ರೆಗೆ ಮೊದಲು ನಾವು ಎಲ್ಲವನ್ನ ಮುಗಿಸಿಕೊಳ್ಬೇಕು. ಅದಕ್ಕೆ ಬೇಕಾಗಿ ಇನ್ನು ಕೆಲವೇ ಕ್ಷಣಗಳಲ್ಲಿ ವೇದಮೂರ್ತಿ ಕೇಂದ್ರ ಶ್ರೀಧರ ತಂತ್ರಿಗಳ ಹಿರಿತನದಲ್ಲಿ ಪೌರೋಹಿತ್ಯದಲ್ಲಿ ಇದೀಗ ರಾತ್ರಿ ಪೂಜೆ ಗಣಪತಿಗೆ ಸಲ್ಲಕ್ಕಿದೆ. ರಾತ್ರಿ ಪೂಜೆಯ ನಂತರ ರಂಗಪೂಜೆ ನಡೀಲಿಕ್ಕಿದೆ. ರಂಗಪೂಜೆಯ ನಂತರ ಮಹಾಪೂಜೆ ನಡೀಲಿಕ್ಕಿದೆ.
ಶೋಭಾಯಾತ್ರೆಯಲ್ಲಿ ಭಾಗವಹಿಸುವಂತಹ ಯಾವುದಾದ್ರೂ ವೇಷಧಾರಿಗಳಿದ್ದರೆ ದಯವಿಟ್ಟು ನಿಮಗೆ ಒಂದು ಅವಕಾಶ ಇದೆ, ಕೂಡಲೇ ಬರಬೇಕು ವೇದಿಕೆಯ ಹತ್ರ. ಶೋಭಾಯಾತ್ರೆಯಲ್ಲಿ ಭಾಗವಹಿಸುವಂತಹ ವೇಷಧಾರಿಗಳಿದ್ದರೆ ಮಹಾಗಣಪತಿಯ ಸನ್ನಿಧಾನಕ್ಕೆ ಬಂದು ಪ್ರಸಾದವನ್ನು ಸ್ವೀಕರಿಸಿ ಹೋಗಬೇಕು. ಈಗ ಮಾತ್ರ ಅವಕಾಶ. ಮಹಾಗಣಪತಿಗೆ ಇದೀಗ ರಾತ್ರಿ ಪೂಜೆ ನಡೀಲಿಕ್ಕಿದೆ. ವಾದ್ಯ ರಾತ್ರಿ ಪೂಜೆ ನಡೀಲಿಕ್ಕಿದೆ. ದಯವಿಟ್ಟು ಎಲ್ಲ ಭಕ್ತಾಭಿಮಾನಿಗಳು ರಾತ್ರಿ ಪೂಜೆಯಲ್ಲಿ ಭಾಗವಹಿಸಬೇಕು. ರಂಗಪೂಜೆಯ ಸೇವಾರ್ಥಿಗಳು ದಯವಿಟ್ಟು ಮಹಾಗಣಪತಿ ಸನ್ನಿಧಾನಕ್ಕೆ ಬರಬೇಕು. ಸುರೇಶ್ ಕಾಮತ್, ಶ್ರೀನಿವಾಸ್ ಶೆಣೈ, ಸಹನಾ ಗಣೇಶ್ ಆಚಾರ್ಯ, ರೇಷ್ಮಾ ಪ್ರಶಾಂತ್ ಆಚಾರ್ಯ, ರಜಿತ್ ಕುಮಾರ್, ಆಟೋ ಚಾಲಕರ ಮತ್ತು ಮಾಲಕರ ಸಂಘ ಶಿರ್ವ, ಶ್ರೀಧರ ಪೂಜಾರಿ, ಮೆಸ್ಕಾಂ ಶಿರ್ವ, ಸುನೀತಾ ಎಸ್ ಕೊಡುವ, ಆಶೀಶ್ ಮುಡಿತಾಯ. ದಯವಿಟ್ಟು ರಂಗಪೂಜೆಯ ಸೇವಾದಾರರು ರಂಗಪೂಜೆಯ ಈ ಒಂದು ವಿಶೇಷ ಸಂದರ್ಭದಲ್ಲಿ ಮಹಾಗಣಪತಿ ಸನ್ನಿಧಾನದಲ್ಲಿ ಉಪಸ್ಥಿರಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ.
ರಂಗಪೂಜೆಯ ಸೇವಾದಾರರು ಶ್ರೀ ಸುರೇಶ್ ಕಾಮತ್, ಶ್ರೀನಿವಾಸ್ ಶೆಣಾಯಿ, ಸಹನಾ ಗಣೇಶಾಚಾರ್ಯ, ರೇಷ್ಮಾ ಪ್ರಶಾಂತಾಚಾರ್ಯ, ಅಜಿತ್ ಕುತಿಯಾರು, ಆಟೋ ಚಾಲಕ ಮಾಲಕರ ಸಂಘ ಶಿರ್ವ, ಶ್ರೀಧರ ಪೂಜಾರಿ, ಮೆಸ್ಕಾಂ ಶಿರ್ವ, ಸುನೀತಾ ಕೊಡುವ ಹಾಗೂ ವಿದ್ಯಾ ಮುಡಿತಾಯ ಇವರು ದಯವಿಟ್ಟು ರಂಗಪೂಜೆಯ ಸೇವಾದಾರರಾಗಿ ಮುಂಭಾಗಕ್ಕೆ ಆಗಮಿಸುವಾಗಿ ವಿನಂತಿ. ಇದೀಗ ರಂಗಪೂಜೆ.
ಶುಭಮಸ್ತು ನಿತ್ಯಂ ಲೋಕಾ ಸಮಸ್ತಾ ಸುಖಿನೋ ಭವಂತು ಮಂಗಳನಿರಾಜನಂ ಸಮರ್ಪಯಾಮಿ ಛತ್ರಜಾಮರಾದಿ ಸಮಸ್ತರಾಜೋಪಚಾರ ಪೂಜಾಂ ಸಮರ್ಪಯಾಮಿ. ಓಂ ರಮಾಪತಿಂ ಪೂರ್ಣಗುಣಂ ಮುಕುಂದಂ ವ್ಯಾಸಂಜ ವಿಜ್ಞಾನಸಹಸ್ರಭಾನುಂ ಪೂರ್ಣಪ್ರಬೋಧಂ ಚ ಸುತತ್ವದೀಪಂ ಕ್ರಮಾದ್ಗುರುಂಶ್ಚ ಪ್ರಣಮಾಮಿ ಮೂರ್ಧ್ನಾ. ಶ್ರೀಗುರುಭ್ಯೋ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ. ನಮೋ ವ್ರಾತಪತಯೇ ನಮೋ ಗಣಪತಯೇ ನಮಃ ಪ್ರಮದಪತಯೇ ನಮಸ್ತೆ ಅಸ್ತು ಲಂಬೋದರಾಯ ಏಕದಂತಾಯ ವಿಘ್ನನಾಶಿನೇ ಶಿವಸುತಾಯ ಶ್ರೀವರದಮೂರ್ತಯೇ ನಮಃ. ಮಹಾಗಣಪತಯೇ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ. ಓಂ ಪುಷ್ಪವಾದರೆ ಸಮಸ್ತರು ಪ್ರಾರ್ಥಿಸಿಕೊಳ್ಳಬೇಕು. ಮೂಲಬಿಂಬದಲ್ಲಿ ಸನ್ನಿಹಿತನಾಗಿದ್ದಂಥ ವಿಘ್ನೇಶ್ವರನೋ ದಾವ ಪ್ರಕಾರದಲ್ಲಿ ಇಹನೋ ಎಂದರೆ ವಿಮಲ ಕಮಲವರ್ಣಂ ಪೂರ್ಣಲಕ್ಷ್ಮೀ ಪ್ರಸನ್ನಂ ಗಜಮುಖ ಕರುಣಾಕ್ಷಂ ಚಂಚಲಾಶಾಲ್ಯುಗ್ಮಂ ಅಭಯವರದ ಹಸ್ತಂ ನ್ಯಸ್ತಪಾಶಾಂಕುಶಾಢ್ಯಂ ಗಣಪತಿ ವರಮೀಶಂ ನೋಮಿ ಸರ್ವಾರ್ಥ ಸಿದ್ಧಿಂ ಎಂಬ ಧ್ಯಾನ ಪ್ರತಿಪಾದನಾಗಿದ್ದಂತಾತನೋ ಶಿರಸ್ಸಿನಲ್ಲಿ ನವರತ್ನಮಯವಾದ ಕಿರೀಟವನ್ನು ಧರಿಸಿರುವಂತಾತನೋ ಸೂರ್ಯಚಂದ್ರಾಗ್ನಿಗಳೆಂಬ 3 ದೃಷ್ಟಿಗಳುಳ್ಳಂತಾತನೋ 4 ಹಸ್ತಗಳುಳ್ಳಂತಾತನೋ ಹಸ್ತಗಳಲ್ಲಿ ಪಾಶಾಂಕುಶ ಅಭಯವರದ ಎಂಬ ಆಯುಧವನ್ನು ಧರಿಸಿರುವಂತಾತನೋ ಪಾರ್ವತೀದೇವಿಯಿಂದ ಶೋಭಿಸಲ್ಪಟ್ಟಂತಾತನೋ ಭಸ್ಮಾಂಗಾರಕನಾಗಿದ್ದಂತಾತನೋ ಡೊಳ್ಳು ಹೊಟ್ಟೆಯಲ್ಲಿ ಸರ್ಪವನ್ನು ಸುತ್ತಿರುವಂತಾತನೋ ಮೂಷಕವಾಹನ ಉಳ್ಳಂತಾತನೋ ಇಂತಾದವ ವಿಘ್ನೇಶ್ವರನನ್ನು ದಾವ ಪ್ರಕಾರದಲ್ಲಿ ಪೂಜಿಸಬೇಕು ಎಂದರೆ ಸಂಸ್ನಾಪ್ಯಾಥ ಮಹಾಭಿಷೇಕ ವಿಧಿನಾ ಶುದ್ಧಾಂಬಭಿ ಪಂಚಭಿರ್ಗವ್ಯೇ ಪಂಚವಿಧಾಂ ನತೋತ್ತಮನಸೈ ತನ್ವಂತ ತತ್ವಕೃಪಾಧೃದ್ಯೇ ಕೋಮಲ ನಾಲಿಕೆ ರಸಲಿಲೆ ಗಂಧೇ ತುಷಾರೋದಕೆ ತೀರ್ಥೋರ್ಧೆ ಅಭಿಷೇಚನೆ ಚ ಕಲಶೆ ತಂತ್ರೋಕ್ತಮತ್ಪೂರಿತೆ ಎಂಬಂತಹ ಶಾಸ್ತ್ರ ಪ್ರಕಾರ ಪ್ರಥಮದಲ್ಲಿ ನಿರ್ಮಾಲ್ಯ ವಿಸರ್ಜನೆಯನ್ನು ಮಾಡಿ ಶ್ರೀ ಸೂಕ್ತ ಭೂ ಸೂಕ್ತ ಖೋ ಸೂಕ್ತ ಮೊದಲಾದ ಸೂಕ್ತಗಳಿಂದ ದೇವರಿಗೆ ಅಭಿಷೇಕವನ್ನು ಮಾಡಿ ಪಂಚಗವ್ಯ ಪಂಚಾಮೃತಾಭಿಷೇಕವನ್ನು ಮಾಡಬೇಕು. ಕ್ಷೀರಂ ದಧಿಕೃತಂ ಜೈವಂ ಮಧುಂ ಮಿಕ್ಷುರ ಸಂಶುಭಂ ಪಂಚಾಮೃತ ಸಮುದ್ದಿಷ್ಟಂ ವಾಂಛಿತಾರ್ಥ ಫಲಕೃತಂ ಎಂಬಂತಹ ಶಾಸ್ತ್ರ ಪ್ರಕಾರ ದೇವರಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿ ನಾಲಿಕೇರ ಸಲಿಲೋದಕ ಗಂಧೋದಕ ತೀರ್ಥೋದಕಗಳಿಂದ ದೇವರಿಗೆ ಅಭಿಷೇಕವನ್ನು ಮಾಡಿ ತಂತ್ರೋಕ್ತ ವಿಧಾನದಿಂದ ಪೂರಿಸಲ್ಪಟ್ಟ ಕಲಶಾಭಿಷೇಕವನ್ನು ಮಾಡಿ ಅಷ್ಟಗಂಧ ಪರಿಮಳಯುಕ್ತವಾದ ಗಂಧ ಪುಷ್ಪಗಳಿಂದ ದೇಹರ ಬಿಂಬವನ್ನು ಚೆನ್ನಾಗಿ ಅಲಂಕರಿಸಿ ಆಸನಂ ಸ್ವಾಗತಂ ಚಾರ್ಗ್ಯಂ ಪಾದ್ಯಂ ಆಚಮನೀಯಕಂ ಮಧುವರ್ಕಾಚಮನಂ ಸ್ನಾನಂ ವಸನಾಭರಣಾನಿ ಚ ಸುಗಂಧಂ ಸುಮನೋಧೂಪಂ ದೀಪಂ ನೈವೇದ್ಯವಂದನಂ ಶರ್ಕರಾ ಮಧು ಸಂಯುಕ್ತಂ ಕುಂದ ಪುಷ್ಪಫಲಾಮಿದಂ ಎಂಬಂತಹ ಪುರುಷೋಡುಷೋಪಚಾರ ಪೂಜೆಯನ್ನು ಮಾಡಿ ನೈವೇದ್ಯವನ್ನು ಸಮರ್ಪಿಸಬೇಕು. ಇಂತಾದವ ನೈವೇದ್ಯವನ್ನು ಸೌವರ್ಣಂ ರಾಜಸಂ ತಾಮ್ರಂ ಕಾಂಸ್ಯಂ ಭಸ್ಮಶೋಧಿತಂ ದೇಹಾಗ್ರಭಾಗೆ ಸುದೃಢಮಾಧಾರೋ ಪರಿವಿನ್ಯಸೆ ಶಾಲ್ಯಾನ ತೃಷದ ಪ್ರಸ್ಥಮೇಕಪಾತ್ರೆ ಪ್ರಪೂರಯೇ ಶೋಪಶಾಕಾಮಿಹ್ಯಂ ಭಕ್ಷ್ಯಂ ಯುಕ್ತಂ ನೈವೇದ್ಯಮರ್ಪಿತಂ ಎಂಬಂತಹ ಶಾಸ್ತ್ರ ಪ್ರಕಾರ ದೇವರಿಗೆ ಸಮರ್ಪಿಸಲಿರುವ ನೈವೇದ್ಯವನ್ನು ಸುವರ್ಣ ಪಾತ್ರೆಯಲ್ಲಿಯಾದರೂ ಬೆಳ್ಳಿಯ ಪಾತ್ರೆಯಲ್ಲಿಯಾದರೂ ತಾಮ್ರದ ಪಾತ್ರೆಯಲ್ಲಿಯಾದರೂ ಕಾಂಸ್ಯ ಪಾತ್ರೆಯಲ್ಲಿಯಾದರೂ ಅಥವಾ ಭಸ್ಮದಿಂದ ಶೋಧಿಸಲ್ಪಟ್ಟ ಮಣ್ಣಿನ ಪಾತ್ರೆಯಲ್ಲಿಯಾದರೂ ದೇವರಿಗೆ ಸಮರ್ಪಿಸಬೇಕು. ಇಂತಾದವ ನೈವೇದ್ಯವನ್ನು ದಾವ ಪ್ರಕಾರದಲ್ಲಿ ಸ್ವೀಕರಿಸಿಯಾನು ಎಂದರೆ ನೈವೇದ್ಯಂ ಪರತೋನ್ಯಸ್ತಂ ದೃಷ್ಟಿವಾ ಸ್ವೀಕರೋಮ್ಯಹಂ ರಸಂ ವಿಪ್ರಾಗ್ನಿಯುಕ್ವಾಯಮಷ್ಣಾತಿ ಕಮಲಾಸನ ದೇವರ ಮುಂಭಾಗದಲ್ಲಿರುವ ನೈವೇದ್ಯವನ್ನು ದೃಷ್ಟಿಯಿಂದಲೋ ರಸವನ್ನು ಅಗ್ನಿಮುಖದಿಂದಲೋ ಬ್ರಾಹ್ಮಣ ಮುಖದಿಂದಲೋ ಆಸ್ವಾದಿಸ್ಯಾನು. ಹಾಗೆ ರಾತ್ರಿಯಲ್ಲಿ ರಂಗಪೂಜೆಯನ್ನು ದ್ವಾರಸ್ಯಾದಿಧ್ವಜಾಂತಂ ವಿರಚಿತ ಬಲಕೆ ವಸ್ತ್ರಯುಕ್ತೆ ಸುಪತ್ರೆ ದಿವ್ಯಂ ಶುದ್ಧಾನ್ನಭೋಗಂ ಕದಲಿಗುಡಗೃತೈ ನಾಲಿಕೇರಾದ್ಯಭೂಪೈ ತಾಂಬೂಲೈ ಭೂಗವಿಷ್ಪೇ ವಿಲಸದುಭಯತೋ ಸಿದಾರಾ ಪ್ರದೀಪೈ ಕುರುವನ್ ಶ್ರೀರಂಗಪೂಜಾಂ ವಿಧಿಮತಮಪಿತಾಂ ಸರ್ವಸಿದ್ಧಿಂ ಲಭೇತ ಎಂಬಂತಹ ಶಾಸ್ತ್ರ ಪ್ರಕಾರ ದೇವರ ಗರ್ಭಗೃಹದಿಂದ ಧ್ವಜಸ್ತಂಭದ ಪರ್ಯಂತ ರಕ್ಷಾಳಿತ ಹಲಗೆಯನ್ನು ಹಾಕಿ ಮಡಿವಸ್ತ್ರ ಕುಡಿಬಾಳೆಯನ್ನು ಹಾಕಿ ಅಷ್ಟದ್ರವ್ಯವನ್ನು ಲಿಂಗಾಕಾರವಾಗಿ ಸಮರ್ಪಿಸಬೇಕು. ಉಭಯ ಪಾರ್ಶ್ವಗಳಲ್ಲಿಯೂ ಇಕ್ಷುದಂಡ ಕ್ರಮುಖತಾಂಬೂಲ ನಾಲಿಕೇರ ಖಂಡ ಕದಲಿ ಫಲವನ್ನು ಸಮರ್ಪಿಸಬೇಕು. ಇಂತಾದವ ನೈವೇದ್ಯವನ್ನು ದಾವದೇವತೆಗಳು ಸ್ವೀಕರಿಸಿಯಾರು ಎಂದರೆ ಉಮಾ ವಿನಾಯಕ ಸ್ಕಂದ ಸಂಹಿ ಭೃಂಗೀಜ ಮಾತರಃ ಷಂಡೇಶ ವೀರಭದ್ರಕ್ಷ ಕ್ಷೇತ್ರೇಶ ಕನಿಶಾಕರೋ ವಸೌ ವೈದಿತಾದಿತ್ಯ ರುದ್ರಾನೇಕಾದಶಾನಲಾಹ ಕ್ರಮೇಣ ಪೂರ್ಣಪಾತ್ರೇಶೋ ಪೂಜನೀಯಾನಿಧೀಶ್ವರ ಎಂಬಂತಹ ದೇವತೆಗಳು ಸ್ವೀಕರಿಸಿಯಾರು. ಹಾಗೆ ರಾತ್ರಿಯಲ್ಲಿ ದೀಪಾರಾಧನೆಯನ್ನು ಗೋಘೃತೇನ ಸಮಾಯುಕ್ತೋ ದೀಪ ಸಾತ್ವಿಕ ಉಚ್ಯತೆ ರಾಜಸತ್ತಿಲತೈಲೇನ ನಾಲಿಕೇರೇನ ತಾಮಸಾಹ ತ್ರಿಂಗುಲಾಯಾಮ ದೀಪಸ್ಥೋ ಉತ್ತಮೋ ದೀಪೋಚ್ಯತೆ ದ್ವಿಂಗುಲಾಯಾಮ ದೀಪಸ್ಥೋ ಮಧ್ಯಮೋ ದೀಪೋಚ್ಯತೆ ಏಕಾಂಗುಲ ಸಮಾಯುಕ್ತೋ ಅಧಮೋ ದೀಪೋಚ್ಯತೆ. ಗೋಘೃತದಿಂದ ಯುಕ್ತವಾದಂಥ ದೀಪವು ಸಾತ್ವಿಕ ದೀಪ ಎಂದು ಅನ್ನಿಸಿಕೊಳ್ಳುತ್ತದೆ. ತಿಲತೈಲದಿಂದ ಯುಕ್ತವಾದಂಥ ದೀಪವು ರಾಜಸ ದೀಪ ಎಂದು ಅನ್ನಿಸಿಕೊಳ್ಳುತ್ತದೆ. ನಾಲಿಕೇರ ತೈಲದಿಂದ ಯುಕ್ತವಾದಂಥ ದೀಪವು ತಾಮಸ ದೀಪ ಎಂದು ಅನ್ನಿಸಿಕೊಳ್ಳುತ್ತದೆ. ಹಾಗೆ 3 ಅಂಗುಲದಿಂದ ಉನ್ನತವಾಗಿ ಜ್ವಲಿಸುವಂತಹ ದೀಪವು ಉತ್ತಮ ದೀಪ ಅಂದಲೋ, 2 ಅಂಗುಲದಿಂದ ಉನ್ನತವಾಗಿ ಜ್ವಲಿಸುವಂತಹ ದೀಪವು ಮಧ್ಯಮ ದೀಪ ಅಂದಲೋ, 1 ಅಂಗುಲದಿಂದ ಉನ್ನತವಾಗಿ ಜ್ವಲಿಸುವಂತಹ ದೀಪವು ಅಥಮ ದೀಪ ಎಂದು ಅನ್ನಿಸಿಕೊಳ್ಳುತ್ತದೆ. ಹಾಗೆಯೇ ಮೂಲಬಿಂಬದಲ್ಲಿ ಗಂಡು ಷಷ್ಟದಾಶ್ಚಾಪಂ ಹಸ್ತಮೃದ್ಯಂ ತದೈವಚ ಮುಖವಾಸಶ್ಚತಾಂಬೂಲಂ ಮಾಲ್ಯಂ ಧೂಪಂ ಸುಧೋಪಿತಂ ಮಂಗಲಾರಾಧನಂ ವಾದ್ಯ ನೃತ್ಯ ಗೀತಾಭಿದತ್ಸಹ
ಆಶೀರ್ವಾದಂ ದರ್ಪಣಂಚ ತತ್ರಂಚೋಭಯಜಾಮರಂ ಆತ್ಮಾರ್ಪಣಂ ತದೇವೋದ್ಯ ಸನಾರ್ಘ್ಯ ಷೋಡಶಸ್ಮರ ಉತ್ತರ ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕು. ಇಂತಾದವ ರಂಗಪೂಜೆಯನ್ನು ಮಾಡಿಸಿದವರಿಗೆ ಏನು ಫಲಪ್ರಾಪ್ತವಾದೀತು ಎಂದರೆ ಪಾಪಕ್ಷಯೋಭಿಷೇಕೇನ ಸಾಮ್ರಾಜ್ಯಂ ಪೀಠಭೋಜನ ಸೌಭಾಗ್ಯಮತುಲಂ ಸೌಖ್ಯಂ ಗಂಧಮಾಲಾಕ್ಷದರ್ಪಣಾಂ ಧೂಪದಾನೇನ ಸೌಗಂಧಿಂ ಕಾಂತಿರ್ದೀಪ ಪ್ರಧಾನತಃ ನೈವೇದ್ಯೇನ ಮಹಾಭೋಗೋ ಲಕ್ಷ್ಮೀ ತಾಂಬೂಲದಾನತಃ ಅಷ್ಟೈಶ್ವರ್ಯ ಸಿದ್ಧೀನಾ ಜಪಯೇ ವಹಿ ಕಾರಣ ಹೋಮೇನ ಸರ್ವಕಾಮಾನಾಂ ಸಮೃದ್ಧಿರುಪಜಾಯಿತೆ ಸರ್ವೇಷಾಮಪಿ ದೇವಾನಾಂ ತೃಪ್ತಿರ್ಬ್ರಾಹ್ಮಣ ಭೋಜನ ಎಂಬಂತಹ ಶಾಸ್ತ್ರ ಪ್ರಕಾರ ದೇವರಿಗೆ ಅಭಿಷೇಕವನ್ನು ಮಾಡಿಸಿದ್ರಿಂದ ಸಮಸ್ತ ಪಾಪಗಳು ನಾಶವಾದೀತು. ಆಧಾರ ಶಕ್ತಿಯಾದಿ ಪೀಠಪೂಜೆಯನ್ನು ಮಾಡಿಸಿದ್ರಿಂದ ಸಾಮ್ರಾಜ್ಯಾಧಿಪತ್ಯವಾದೀತು. ಗಂಧಪುಷ್ಪ ಸಂರಕ್ಷಣೆಯಿಂದ ದೇಹದಲ್ಲಿ ದಿವ್ಯ ಪ್ರಕಾಶಮಾನವಾಗುತ್ತದೆ. ಅನುಯಾಗಾದಿ ಹೋಮಗಳಿಂದ ಅಷ್ಟೈಶ್ವರ್ಯ ಸಿದ್ಧಿ ಪ್ರಾಪ್ತಿಯಾಯಿತು. ತಾಂಬೂಲ ಸಮರ್ಪಣೆಯಿಂದ ಲಕ್ಷ್ಮೀ ಸಾನ್ನಿಧ್ಯಕರವಾದೀತು. ಅನ್ನ ಸಂತರ್ಪಣೆಗಳಿಂದ ಸಮಸ್ತ ದೇವತೆಗಳು ತೃಪ್ತರಾಗುತ್ತಾರೆ ಎಂಬಂತಹ ಶಾಸ್ತ್ರ. ಹಾಗೆ ಈ ಹೊತ್ತಿನಲ್ಲಿ ಮಾಡಿಸಿದಂಥ ಅರ್ಘ್ಯಪಾದ್ಯಾದಿ ಷೋಡಶೋಪಚಾರ ಧೂಪದೀಪ ರಂಗಪೂಜೆಗಳಿಂದ ಅತ್ಯಂತ ಸಂತುಷ್ಟನಾಗಿ ಈ ಸ್ಥಾನಕ್ಕೂ ಮಾಡಿಸಿದಂಥ ಕರ್ತೃಗಳು ಕೂಡ ಬರತಕ್ಕ ಆಧ್ಯಾತ್ಮಿಕ ಆದಿಭೌತಿಕ ಆದಿದೇವಿಗಾಖ್ಯ ನವನವಜನಿತ ತಾಪತ್ರಯಗಳನ್ನು ಪರಿಹರಿಸಿ ಸದಾ ಭಾಗ್ಯಭೋಗ ನಿತ್ಯ ಸೌಮಂಗಲ್ಯೋತ್ಸವವನ್ನು ಅನುಗ್ರಹಿಸಿಕೊಡಬೇಕಂತ ಧ್ಯಾನಾವಸಾನದಲ್ಲಿ ಪುಷ್ಪವನ್ನು ಹಾಕಿ ನಮಸ್ಕರಿಸಬೇಕು. ವಕ್ರದುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರಿ ಸರ್ವದಾ ಶ್ರೀ ಸಿದ್ಧಿವಿನಾಯಕ ದೇವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ. ದೇವತಾಭ್ಯೋ ನಮಃ ಪ್ರಾರ್ಥನೆ. ದಯವಿಟ್ಟು ದರ್ಶನ್ ಚೆಂಡೆ ಬಳಗ ಅವರು 2 ನಿಮಿಷದ ಕಾಲ ಚೆಂಡೆ ವಾದನವನ್ನು ನಡೆಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇವೆ. ಹಾಗೆಯೇ ಮುದರಂಗಡಿ ವಿದ್ಯಾನಗರದ ಕುಣಿತ ಭಜನಾ ತಂಡದವರು ಕೂಡ ನಂತರ ಒಂದು ಹಾಡಿಗೆ ನೃತ್ಯವನ್ನು ಮಾಡಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಇದೀಗ ರಂಗಪೂಜೆ ಸೇವಾದಾರರು ದಯವಿಟ್ಟು ಬಂದು ಪ್ರಸಾದವನ್ನು ಸ್ವೀಕಾರ ಮಾಡಬೇಕು. ಸುರೇಶ್ ಕಾಮತ್, ಶ್ರೀನಿವಾಸ್ ಶೆಣೈ, ಸಹನಾ ಗಣೇಶ್, ರೇಷ್ಮಾ ಪ್ರಶಾಂತ್, ಅಜಿತ್ ಕುತಿಯಾರು, ಆಟೋ ಚಾಲಕರ ಮಾಲಕರ ಸಂಘ, ಶ್ರೀಧರ್ ಪೂಜಾರಿ, ಮೆಸ್ಕಾಂ ಶಿರ್ವಾ, ಸುನೀತಾ ಕೊಡುವ ಹಾಗೂ ಆಶೀಶ್ ಮುಡಿತಾಯ.
ಗೋಡೆಲ್ಲ ಒಂದೇ ಬಿಡ್ತಾರೆ ಬುಲ್ಲಕ್ಕೆ ಲೈನ್ ಅಡ್ಡಿ ಶ್ರೀ ಸ್ವಾಮಿ ಚೆಂಡೆ ಬಳಗದ ಸದಸ್ಯರು ಅತ್ಯಂತ ಆಕರ್ಷಕವಾಗಿ ಚೆಂಡೆ ವಾದನವನ್ನು ಮಾಡಿದ್ದಾರೆ. ಇನ್ನು ಮುಂದೆ ನಮ್ಮ ಮೆರವಣಿಗೆಯಲ್ಲಿ ಶೋಭಾಯಾತ್ರೆಯಲ್ಲಿ ಅವರು ತಮ್ಮ ಚೆಂಡೆ ವಾದನವನ್ನು ಮುಂದುವರಿಸಿದ್ದಾರೆ. ಇದೀಗ ಶ್ರೀ ದುರ್ಗಾ ಕುಣಿತ ಭಜನಾ ಮಂಡಳಿ ಇದರ ಸದಸ್ಯರು ಸುಮಾರು 53 ಮಂದಿ ಭಜಕರು ತಮ್ಮ ಆಕರ್ಷಕ ಹೆಜ್ಜೆಗಳ ಮೂಲಕ ಈ ಒಂದು ಶೋಭಾಯಾತ್ರೆಗೆ ಚಾಲನೆಯನ್ನು ನೀಡಲಿಕ್ಕಿದ್ದಾರೆ, ಸೌಂದರ್ಯವನ್ನು ಹೆಚ್ಚಿಸಿದ್ದಾರೆ. ಇದೀಗ ಮುದರಂಗಡಿ ವಿದ್ಯಾನಗರದ ದುರ್ಗಾ ಕುಣಿತ ಭಜನಾ ಮಂಡಳಿಯ 53 ಮಂದಿ ವಿದ್ಯಾರ್ಥಿಗಳು ಇದೀಗ ತಮ್ಮ ಆರಂಭವನ್ನು ಮಾಡಲಿಕ್ಕಿದ್ದಾರೆ. ಮಹಾಗಣಪತಿಯ ಸನ್ನಿಧಾನದಲ್ಲಿ ತಮ್ಮ ಕುಣಿತ ಭಜನೆಯ ಆರಂಭವನ್ನು ಮಾಡಲಿಕ್ಕಿದ್ದಾರೆ. ಹಾಗೆ ಶ್ರೀ ಬಾಬು ಮತ್ತು ತಂಡ
ಶ್ರೀ ದುರ್ಗಾ ಕುರಿತಾ ಭಜನಾ ಸುಮಾರು 50 ರೈತರು ಪಾಲ್ಗೊಂಡಿದ್ದಾರೆ. ನವರಾತ್ರಿ ಸಂವಿಧಾನದಲ್ಲಿ ಶ್ರೀ ಪ್ರದೀಪ್ ಮೆರವಣಿಗೆಯಲ್ಲಿ ವಿಶೇಷ ಆಕರ್ಷಣೆಯಾಗಿ ಕುಂಭೋದರಗಾಗಿ ಶ್ರೀ ಹರಿಪ್ರಸಾದ್ ಅವರು ಆಗಮಿಸಿದ್ದಾರೆ. ಶ್ರೀ ಪ್ರದೀಪ್ ಅವರ ಪ್ರತಿನಿಧಿಯಾಗಿ ಶ್ರೀ ಹರಿಪ್ರಸಾದ್ ಅವರು ಕುಂಭವನ್ನು ಗೋಪುರವನ್ನು ಮಾಡಿಕೊಡ್ತಾ ಇದ್ದಾರೆ. ಶ್ರೀ ಹರಿಪ್ರಸಾದ್ ಅವರ ಕುಂಭು ಹಾಗೆ ಡೋರು ಶ್ರೀ ಬಾಬು ಸಿದ್ದರಾಮಯ್ಯ
ಶೋಭಾಯಾತ್ರೆಯಲ್ಲಿ ಹೋಗುವಾದ ಮೂಲಕ ವಿಶೇಷ ಆಕರ್ಷಣೆಯನ್ನು ಮಾಡಿದ್ದಾರೆ ಶ್ರೀ ಹರಿಪ್ರಸಾದ್ ಅವರು. ಹೋಗುವಾಗ ಇದೀಗ ಗೌರವಾರ್ಥವಾಗಿ ನಮ್ಮಲ್ಲಿದ್ದಾರೆ ಶ್ರೀ ಬಾಬು ಕೆ ಮತ್ತು ಅವರ ತಂಡ ನೀಡಬೇಕು. ಶ್ರೀ ಬಾಬು ಕೆ ದಯವಿಟ್ಟು ಎದುರುಗಡೆ ಬಂದು ಚೆಂಡೆ ವಾದನವನ್ನು ನಡೆಸಿಕೊಡ್ಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಹಾಗೆಯೇ ಸತ್ಯನಾಥ ಕುಣಿತ ಭಜನಾ ಮಂಡಳಿ ಜತ್ರ ಬಿಟ್ಟು ಇವರು ಆಗಮಿಸಿದರೆ ದಯವಿಟ್ಟು ಬರಬೇಕು. ಹಾಗೆಯೇ ಜೆನೆಟ್ರಿಕ್ಸ್ ಡ್ಯಾನ್ಸ್ ಕ್ರೂ ಶಿರುವ ಇವರು ಕೂಡ ಸನ್ನಿಧಾನದಲ್ಲಿ 1-2 ನಿಮಿಷಗಳ ಕಾಲ ತಮ್ಮ ಸೇವೆಯನ್ನು ಸಲ್ಲಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಡೋಲು ವಾದಕರು ಬಾಬಣ್ಣ ಬಲೆ ಬಲೆ. ಜೆನೆಟಿಕ್ಸ್ ಡ್ಯಾನ್ಸ್ ಕ್ರೂನವರು ಆಗಮಿಸಿದ್ದಾರಾ? ಹಾಗೆ ಸತ್ಯನಾಥ ಭಜನಾ ಮಂಡಳಿ, ವಿವಿಧ ವೇಷಗಳು, ಚೆಂಡೆ ವಾದನ ಎಲ್ಲರ ಸಂಭ್ರಮದಿಂದ ಸಹಕಾರದಿಂದ ನಮ್ಮ ಈ ಇವತ್ತಿನ ಶೋಭಾಯಾತ್ರೆ ಅತ್ಯಂತ ಸುಸಂಪನ್ನಗೊಳ್ಳಲಿದೆ. ಇದೀಗ ಮಹಾಗಣಪತಿಗೆ ಸಮರ್ಪಣೆ ಮಾಡಿದಂತಹ ಪ್ರಸಾದ ರೂಪದ ಎಲ್ಲ ಸಾಮಗ್ರಿಗಳನ್ನು ಏಲಂ ರೀತಿಯಲ್ಲಿ ನಾವು ಭಕ್ತಾದಿಗಳಿಗೆ ವಿತರಣೆ ಮಾಡಲಿಕ್ಕಿದ್ದೇವೆ. ಏಲಂ ಪ್ರಕ್ರಿಯೆಯನ್ನು ಶ್ರೀ ಅನಂತರಾಯ್ ಶೆಣೆಯವರು ನಡೆಸಿಕೊಡ್ಬೇಕು ಅಂತ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಅನಂತರಾಯ್ ಶೆಣೆಯವರು ದಯವಿಟ್ಟು ಬನ್ನಿ. ಏಲಂ ಆದ ನಂತರ ವಿಸರ್ಜನಾ ಪೂಜೆ ನಡೆಯಲಿಕ್ಕಿದೆ. ಮಹಾಗಣಪತಿಯ ಸನ್ನಿಧಾನದಲ್ಲಿ ವಿಸರ್ಜನಾ ಪೂಜೆ ಆದ ನಂತರ
ವೈಭವದ ಶೋಭಾಯಾತ್ರೆ ಆರಂಭಗೊಳ್ಳಲಿಕ್ಕಿದೆ. ಎಲ್ಲ ಕುಣಿತ ಭಜನಾ ಮಂಡಳಿ ಸದಸ್ಯರು ಸಿದ್ಧರಾಗಬೇಕು. ಕೊಂಬು, ವಾದ್ಯ, ಚೆಂಡೆ ಹಾಗೂ ಡೋಲು ವೇಷಗಳು ಎಲ್ಲರೂ ಕೂಡ ಸಿದ್ಧರಾಗಬೇಕು. ಎಲ್ಲ ಭಕ್ತ ವೃಂದದವರು ಸಾವಕಾಶವಾಗಿ ಭಕ್ತಿ ಭಾವದ ಮೂಲಕ ಆ ಮಹಾಗಣಪತಿಯ ಪೂಜಿಸಲ್ಪಟ್ಟಂಥ ಮಹಾಗಣಪತಿಯ ವಿಗ್ರಹವನ್ನು ಜಲಸ್ತಂಭನ ಮಾಡುವ ಮೂಲಕ ಪುನೀತರಾಗಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಇದೀಗ ಏಲಂ ಪ್ರಕ್ರಿಯೆ. ಮಹಾಗಣಪತಿಗೆ 3 ದಿವಸಗಳ ಕಾಲ ಸಮರ್ಪಿಸಿದಂತಹ ವಿಶೇಷ ಪ್ರಸಾದ ರೂಪದ ಸಾಮಗ್ರಿಗಳು, ಅದು ಹಣ್ಣು ಹಂಪಲಿರ್ಬೋದು, ಬಾಳೆಹಣ್ಣು ಇರ್ಬೋದು, ಅಥವಾ ನಾರಿಕೆಳೆ ಇರ್ಬೋದು, ಬೇರೆ ಬೇರೆ ರೀತಿಯ ಸಾಮಗ್ರಿಗಳನ್ನು ಇದೀಗ ಏಲಂ ಮೂಲಕ ಭಕ್ತಾದಿಗಳಿಗೆ ವಿತರಣೆ ಮಾಡಲಿಕ್ಕಿದ್ದಾರೆ. ಇಲ್ಲಿ 3 ದಿವಸಗಳ ಕಾಲ ಮಹಾಗಣಪತಿಯ ಸನ್ನಿಧಾನದಲ್ಲಿ ನಾವು ಅರ್ಪಿಸಿದಂತಹ ಒಂದು ಸಾಮಗ್ರಿಗಳಿಗೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಲಕ್ಷಗಟ್ಟಲೆ ಬೆಲೆ ಅದಕ್ಕೆ ಇದೆ. ಯಾಕೆಂತ ಹೇಳಿದರೆ ಅದು ಮಹಾಗಣಪತಿಯ ಪ್ರಸಾದ. ಈ ಪ್ರಸಾದವನ್ನು ಸ್ವೀಕರಿಸಲಿಕ್ಕೆ ಇಲ್ಲಿ ಬಹಳ ಪೈಪೋಟಿ ಇದೆ, ಸ್ಪರ್ಧೆ ಇದೆ. ಆದ್ದರಿಂದ ಯಾರಿಗೆ ಈ ಪ್ರಸಾದ ಸಿಗುವಂತಹ ಅವಕಾಶ ಇದೆ ಎಂದು ನಾವು ನೋಡೋಣ. ಅನಂತರಾಯ ಶೆಣಿಯವರು ಈ ಒಂದು ಪ್ರಕ್ರಿಯೆಯನ್ನು ನಡೆಸಿಕೊಡ್ಲಿಕ್ಕಿದ್ದಾರೆ. ಸಿದ್ಧಿವಿನಾಯಕನ ಪಾದಾರವಿಂದಕ್ಕೆ ಗೋವಿಂದಾನ್ ಗೋವಿಂದ. ಪ್ರಥಮವಾಗಿ ದೇವರ ಹತ್ತಿರದ ಪಂಚಫಲ ಈಗ ಏಲಂ ಮಾಡಲಿಕ್ಕಿದ್ದೇವೆ. 2 ವಾರನ 2 ಸಲ ಕರೀತೇನೆ, 2 ಸಲ. ನಂತರ 3 ವಾರ ಬರ್ತದೆ. ಯಾರು ಉಮೇದ್ವಾರರು ದಯವಿಟ್ಟು ಹತ್ತಿರ ಬನ್ನಿ. ಪಂಚಫಲ 50 ರೂಪಾಯಿ, 500 ರೂಪಾಯಿ. ಪಂಚಫಲ 500 ರೂಪಾಯಿ, 550, 550 ರೂಪಾಯಿ, 550 ರೂಪಾಯಿ 1 ವಾರ, 550 ರೂಪಾಯಿ 2 ವಾರ, 550 ರೂಪಾಯಿ 2 ವಾರ, 550 ರೂಪಾಯಿ 3 ವಾರ. ಪುದರ್ ಸಂತೋಷ್, ಅನ್ವಿ ಸಂತೋಷ್ ಅವರು ಎರಡನೆಯದು ಫ್ರೂಟ್ಸ್. ದೇವರ 3 ದಿವಸ ಹತ್ತಿರ ಇದ್ದಂತಹ ಫ್ರೂಟ್ಸ್ 50 ರೂಪಾಯಿ, 50 ರೂಪಾಯಿ, 50 ರೂಪಾಯಿ, 100 ರೂಪಾಯಿ, 200, 250, 300, 500. 500 ಯಾರು? 500 ಯಾರು? ಉಮೇಶಣ್ಣ. 500 ರೂಪಾಯಿ 1 ವಾರ, 500 ರೂಪಾಯಿ 1 ವಾರ. ಇಲ್ಲಿ ಉಮೇಶಣ್ಣ ಕನ್ಫ್ಯೂಷನ್ ಮಾಡಬೇಡಿ. 500 ರೂಪಾಯಿ 2 ವಾರ, 500 ರೂಪಾಯಿ 2 ವಾರ, 500 ರೂಪಾಯಿ 3 ವಾರ. ಉಮೇಶಣ್ಣ ಬಲೆ 4 ಸಿಯಾಳ ದೇವರ ಹತ್ತಿರ ಇದ್ದ ಕಾಲಬುಡದಲ್ಲಿ ಇದ್ದ 4 ಸಿಯಾಳ 50 ರೂಪಾಯಿ. 4 ಸಿಯಾಳ 50 ರೂಪಾಯಿ. ಅಂಗಡಿಯಲ್ಲಿ ಹೋದರೆ 200 ಉಂಟು. 4 ಸಿಯಾಳ 50 ರೂಪಾಯಿ, 100, 200, 200 ರೂಪಾಯಿ 1 ವಾರ, 200 ರೂಪಾಯಿ 1 ವಾರ, 200 ರೂಪಾಯಿ 1 ವಾರ, 200 ರೂಪಾಯಿ 2 ವಾರ, 200 ರೂಪಾಯಿ 2 ವಾರ, 200 ರೂಪಾಯಿ 3 ವಾರ. ಇವರಲ್ಲ, ಹಾಂ, ಪ್ರಶಾಂತ್ ಆಚಾರ್ಯ. ಇದೆ ಪ್ರಶಾಂತ್ ಆಚಾರ್ಯ ಒಂದು ಬಾರದ ಎಂಚ ಒಂಜಂಜನ ಬಾಳೆಗೊನೆ ಒಂದೊಂದೇ ಏಲ ಮಾಡ್ತೇವೆ. 4 ಉಂಟು, 4, 2, 6. ಒಂಜಂಜ ಕೈಲಿ ಫಸ್ಟಿಗೆ 100 ರೂಪಾಯಿ, 150, 200. ಯಾರದು? 250, 300, 300 ರೂಪಾಯಿ 1 ವಾರ,
300 ರೂಪಾಯಿ 2 ವಾರ್ 350 350 1 ವಾರ್ 350 2 ವಾರ್ 350 2 ವಾರ್ 350 3 ವಾರ್ ಯಾರ ಸಾಯಿನಾಥ್ ಕೈಲ್ಕೊರ್ಲೆ ಬಟ್ಲೆ ಅವಳು ಇನ್ನೊಂದು ಕೊನೆ 100 ರೂಪಾಯಿ 150 200 ಇಲ್ಲಿ 200 250 300 ಇಲ್ಲಿ 300 ನಿಮ್ದೆಷ್ಟು 300 ಇಲ್ಲಿ ಆಯಿತು 300 1 ವಾರ್ 300 1 ವಾರ್ 350 350 1 ವಾರ್ 350 2 ವಾರ್ 400 400 400 1 ವಾರ್ 400 2 ವಾರ್ 400 2 ವಾರ್ 400 2 ವಾರ್ 400 ರೂಪಾಯಿ 3 ವಾರ್ ಉಮೇಶ್ ಮತ್ತೊಂದು ಕೊನೆ ಇದು ಮೈಸೂರು 100 ರೂಪಾಯಿ 150 200 200 ಮೈಸೂರು ಬಾಳೆಹಣ್ಣು 200 ರೂಪಾಯಿ 250 ಮೈಸೂರು ಇದು 250 1 ವಾರ್ 250 2 ವಾರ್ 250 2 ವಾರ್ 300 300 300 1 ವಾರ್ 300 1 ವಾರ್ 300 2 ವಾರ್ 300 2 ವಾರ್ 300 ರೂಪಾಯಿ 3 ವಾರ್ ರಾಜ ರಾಜೇಶ್ ಒಂದು ಇಂಚು ಕೊರ್ಲಿ ಎದುರ್ದಿಲ್ಲ ಕೊರ್ಲಿ ಮೇಲ್ಗಡೆ ಕೊರ್ಲಿ ರಾಜೇಶ್ ಆಚಾರ್ಯ 300 ರೂಪಾಯಿ ಇದು ಕದಳಿ ಎಡ್ಡೆಗೊಳ್ಳೆ 100 ರೂಪಾಯಿ 200 250 300 350 400 ಭಾರಿ ಎಡ್ಡೆ ಉಂಡು ಕೈಲಿ 400 ರೂಪಾಯಿ 1 ವಾರ್ 400 ರೂಪಾಯಿ 2 ವಾರ್ 400 ರೂಪಾಯಿ 2 ವಾರ್ 400 ರೂಪಾಯಿ 2 ವಾರ್ 400 ರೂಪಾಯಿ 3 ವಾರ್ ಸಂತೋಷ್ ಈಗ ಇಲ್ಲಿ ಬಾಳೆ ಗಿಡ ಸಮೇತ ಬಾಳೆ ಗಿಡ ಅಲ್ಲ ಕಬ್ಬು ಕಟ್ಟಿದೆ ಇಲ್ಲೊಂದು 2 ಕೊನೆ ಉಂಟು ಮೈಸೂರು ಇದು ಒಟ್ಟುಗ ರೆಡ್ ಆಯ್ ಒಂಜಂಜನಾ ಹಾಂ ಒಂಜಂಜೆ ಈಗ ಈ ಕೊನೆ 100 ರೂಪಾಯಿ 200 300 400 ಸಾಯಿನಾಥ್ 400 500 1 ವಾರ್ 500 ರೂಪಾಯಿ 2 ವಾರ್ 600 ರೂಪಾಯಿ 1 ವಾರ್ 600 ರೂಪಾಯಿ 2 ವಾರ್ 600 ರೂಪಾಯಿ 2 ವಾರ್ 600 ರೂಪಾಯಿ 2 ವಾರ್ 600 ರೂಪಾಯಿ 3 ವಾರ್ ಸಾಯಿನಾಥ್ ಅತ್ತ ಅವನೊಂದು ಕೈಲಿ ಉಂಟು ಇನ್ನೊಂದು ಕೊನೆ ಎಡಭಾಗದಲ್ಲಿರ್ತಕ್ಕಂಥದ್ದು 200 ರೂಪಾಯಿ 200 300 ರಾಜೇಶ್ 300 ರೂಪಾಯಿ 1 ವಾರ್ 350 ಉದಯಣ್ಣ 350 1 ವಾರ್ 400 400 1 ವಾರ್ ಅಲ್ಲಿ ಸಿಪ್ಪೆ ಹಾಕಬೇಡಿ ಸೈಡಿಗೆ ಹಾಕಿ ಆಯ್ತಾ 400 ರೂಪಾಯಿ 1 ವಾರ್ 10 ಇಲ್ಲಪ್ಪ 50 ಮಿನಿಮಮ್
ಮಿನಿಮಮ್ ಒಂದು 25-50 ಹಾಕಿ, ಅಷ್ಟಾಗ್ಲಿಕ್ಕೆ 400 ರೂಪಾಯಿ ಅಲ್ಲ. ಈಗ ಅವ್ರು ಹೇಳಿದ್ದಕ್ಕೆ 410 ಹಾಕುವ. 10 ರೂಪಾಯಿ ಏರಿಸ್ಲಿಕ್ಕಿಲ್ಲ, ಮುಂದೆ 50 ರೂಪಾಯಿ ಮಿನಿಮಮ್. 410 ಇಜ್ಜಿ ಇನ್ನು 410 ಬಾಡ್ದಾಂಡ್ 410 ಒಂದು ವಾರ 500 ಏರು 500 ಒಂದು ವಾರ 500 ಎರಡು ವಾರ 500 ರೂಪಾಯಿ 2 ವಾರ 500 ರೂಪಾಯಿ 3 ವಾರ. ಶಬರಿ ಅದ ರಾಜೇಶ್ ಆಯ್ತಾ ಒಂದು 4 ಬೊಂಡ ಏರು ಕೊಡಬಿದ್ದಾರ್ತಾ ಆಂಡವ ಒಂದೇ ಗೊನೆ ಆಯ್ತಾ. ಒಂದು ಗೊನೆ ಗೆಂದಾಳಿ ಹೊಸಪಾಲ ಸುಮಾರು 10 ಮುಟ ಉಂಟು. 250 ಇಜ್ಜಿ ಅಂದ 10 ಮುಟ ಇಜ್ಜ 250 300 ಗೆಂದಾಳಿ ಸಿಯಾಳ 300 ರೂಪಾಯಿ ಉಂಡ. 14 ಸಿಯಾಳ ಇದೆ ಅದರಲ್ಲಿ. ಇತ್ತೆ 300 ಒಂದು ವಾರ ತುಲೆ 14 ಬೊಂಡ ಉಂಡು. 14 ಒಂಜತ್ತು 14 ಆಯ್ತು ಆ ಗೊಂಚಲ್ಡು 300 ರೂಪಾಯಿ 300 ಎರಳಿ ಭಾರಿ ಅಗ್ಗಾಣ ಕಡಿಮೆ ಹೋಗ್ತು. ಓಯ್ 300 ರೂಪಾಯಿ ಸಾಯಿನಾಥರ 400 ರೂಪಾಯಿ 14 ಬೊಂಡ ಉಂಡು ಗೆಂದಾಳಿ 500 ಶ್ರೀಧರ ಅಂತಿಲ್ಲ 550 ಬಟ್ರೆ ಪಂಡ್ಲಿ ಎರಲಿ 550 ಆಡ್ಲಿ ಏರು 700 14 ಬಂಡ 700 ಒಂದು ವಾರ 750 ಏಳು ಆದ ತಕ್ಷಣ ಹಣ ಕೊಡಬೇಕಿಲ್ಲಿ. ರಿಸೀಟ್ ಮಾಡಬೇಕು, ಸಿಯಾಳ ಕೊಂಡೋಗ್ಬೇಕು. ಹಾಗೆ 700 ಅದೇ 800 ರೂಪಾಯಿ 800 ಒಂದು ವಾರ 800 ಒಂದು ವಾರ 800 ಎರಡು ವಾರ 800 ರೂಪಾಯಿ 2 ವಾರ 800 ರೂಪಾಯಿ 2 ವಾರ 800 ರೂಪಾಯಿ 3 ವಾರ. ಸಾಯಿನಾಥ್ ಒಂದೇ ಪಾಟ್ಗನ ಎದುರುಗಡೆ 3 ಗೊನೆ ಇದೆ. 4 ಉಂಡತೆ ಹಾ 3 ಗೊನೆ 1 2 3 ಗೆಂದಾಳಿ ಬಿಟ್ಟು 21 ಬೊಂಡ ಉಂಟು ಅದರಲ್ಲಿ. 200 ರೂಪಾಯಿ 250 300 350 21 ಸಿಯಾಳ ಉಂಟು ಅದರಲ್ಲಿ 350 400 500 ಶಬರಿ 500 ಆಂಡ ಮೂಲ ಬಿದಾಯಿ 550 21 ಸಿಯಾಳ ಉಂಟು ಹಸಿರು ಗೆಂದಾಳಿ ಬಿಟ್ಟು 550 ಬಿಡ್ಲಿ 21 ಸಿಯಾಳ 550 ಒಂದು ವಾರ 600 ರೂಪಾಯಿ 800 ಪ್ರಶಾಂತ್ ಒಂದು ವಾರ 800 ರೂಪಾಯಿ 2 ವಾರ 800 ರೂಪಾಯಿ 2 ವಾರ 800 ರೂಪಾಯಿ 2 ವಾರ 800 ರೂಪಾಯಿ 3 ವಾರ. ಪ್ರಶಾಂತ್ ಈಗ ಗೆಂದಾಳಿ 5 ಸಿಯಾಳ 200 ರೂಪಾಯಿ 200 ರೂಪಾಯಿ ಐತೆ 200 5 ಸಿಯಾಳ 250 ಅಲ್ಲಿ ಗೆಂದಾಳಿ 5 ಸಿಯಾಳ 250 ಒಂದು ವಾರ 250 2 ವಾರ 250 2 ವಾರ 250 3 ವಾರ. ರಮೇಶ್ ಅಣ್ಣದೆ ಶಾಲು ಇದು ಇಲ್ಲಿ ಕೊಡುವುದಿಲ್ಲ, ವಿಸರ್ಜನೆ ಆಗುವಾಗ ಅಲ್ಲಿ ಕೆರೆಯ ಬಳಿ ಕೊಡ್ತೇವೆ. ಶಾಲು
ಗಣಪತಿಯ ಮೈಮೇಲಿರ್ತಕ್ಕಂತಹ ಶಾಲು ಕೇಸರಿ ಕೇಸರಿ ಶಾಲು 500 ರೂಪಾಯಿ. 1000 1000 ಸಾಯಿನಾಥ್. 1.5 ಭಾರ್ಗವ ತಂತ್ರಿ 2000 2000 ಸಾಯಿನಾಥ್. 2.5 ರಡ್ಡರ ಮೂಜಿ ಏನಲ್ಲ ಅವಾರ್ಡು 3000 ಒಕ್ಕದುಕ 3000 ಮೂಜರ ಮೂಲು ಮೂಜರ 4 4.5 ಸಾಯಿನಾಥೇರು 4.5 ಸಾಯಿನಾಥೇರು 4,500 1 ವಾರ 4.5 1 ವಾರ 4.5 2 ವಾರ ಬಡ್ತಿ ಆರ್ಯಾರಾವ್ ನಾನು ಬಿಡ್ತಾರೆ 4.5 2 ವಾರ 4.5 2 ವಾರ 5 ಪ್ರದೀಪ್ 5,000 ಪ್ರದೀಪ್ 5,000 ಪ್ರದೀಪ್ 5,000 1 ವಾರ 5,000 2 ವಾರ. ಪ್ರದೀಪ್ ಶೆಟ್ಟಿ. ಈಗ ವಿಸರ್ಜನೆ ಪೂಜೆ ಆಗ್ತದೆ. ದಯವಿಟ್ಟು ಎಲ್ಲ ಭಕ್ತಾದಿಗಳು ಮುಂದೆ ಬನ್ನಿ. ಚೆಂಡೆ ಅವರು ವಿಸರ್ಜನಾ ಪೂಜೆ ನಡೀಲಿಕ್ಕಿದೆ. ಎಲ್ಲರೂ ಕೂಡ ಶೋಭಾಯಾತ್ರೆಯನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕು. ಶೋಭಾಯಾತ್ರೆಯ ಸಮಿತಿಯವರು ದಯವಿಟ್ಟು ಶೋಭಾಯಾತ್ರೆಯ ಕ್ರಮ ಸಂಖ್ಯೆಯಲ್ಲಿ ಎಲ್ಲರನ್ನೂ ಕೂಡ ಸಿದ್ಧಗೊಳಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಇದೀಗ ವಿಸರ್ಜನಾ ಪೂಜೆ.
ಡೋಲು ವಾದ್ಯ ಎಲ್ಲರೂ ಕೂಡ ಈ ಶೋಭಾಯಾತ್ರೆಯಲ್ಲಿ ಸನ್ನದ್ಧರಾಗಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ.
ಅಡೇ ಪೋ ಎದುರು ಈ ಬರ್ತಾನ ಮತ್ತೆ ಎದುರು ಕೂಡ ಬರ್ತೀಯಾ ಕಾಂಟ್ಯಾಕ್ಟ್ ಇಡ್ತೀರಿಯಾ ಕೊಡೆ ಉಟ್ಕೋ
ಕೃಷ್ಣನು ಕೊಳ್ಳಲೂದುವ ಕೃಷ್ಣ ಕೊಳ್ಳಲೂದುವ ಕೊಳ್ಳಲ ದೂರು ಮಾಡಿದಾಯಿತು ಜಾಲನೆಂದು ಸಣ್ಣ ಮಾತನಾಡಿದಾಯಿತು ಚೋರನೆಂದು ಬಹಳ ದೂರು ಮಾಡಿದಾಯಿತು ಬೀರುತ್ತಿರುವ ಭೋಗ ಜಾಲ ಸಡಲದಾಯಿತು
ಟೆಕ್ಸ್ಟೈಲ್, ಸೋಸಾ ಆರ್ಕಿಡ್, ಒಪೋಸಿಟ್ ಶಿರ್ವಾ ಬಸ್ ಸ್ಟ್ಯಾಂಡ್, ಮಂಚಿಕಲ್, ಶಿರ್ವಾ, ಉಡುಪಿ. Mansa Electrical and Plumbing Wholesale Dealers, RR D'Souza Complex near Petrol Pump, Shirva. Contact 9480250023.
ಅಲೆಕ್ಸ್ ಟೆಕ್ಸ್ಟೈಲ್, ಸೋಸಾ ಆರ್ಕಿಡ್, ಅಪೋಸಿಟ್ ಶಿರ್ವಾ ಬಸ್ ಸ್ಟ್ಯಾಂಡ್, ಮಂಚಿಕಲ್, ಶಿರ್ವಾ, ಉಡುಪಿ. Mansa Electrical and Plumbing Wholesale Dealers, RR D'Souza Complex near Petrol Pump, Shirva. Contact 9480250023. ಮಹಿಳೆಯರು ಬೆರಗಿನ ಸಿರಿಸೊಬಗು, ಶಿಲ್ಪದಂತೆ ಕೆತ್ತಲಾದ ಅದ್ಭುತ ಕಲಾತ್ಮಕತೆಯನ್ನು ಹೊಂದಿರುವಳು. ಮೋಡಿ ಮಾಡುವ ಕಣ್ಣುಗಳ ನೆರಳಿನಲ್ಲಿ ಆಶ್ಚರ್ಯಗೊಳಿಸುವ ಚಿನ್ನದ ಅರಮನೆಯ ಆಭರಣ ಅಲಂಕಾರಗಳು, ಪವಾಡಗಳನ್ನು ಸಮರ್ಪಿಸಿ ಬ್ರಹ್ಮಾಂಡದ ಅಂದವನ್ನು ನೀಡುವ ಚಿನ್ನ ಆಭರಣಗಳ ಮೆರವಣಿಗೆ, ಪ್ರಕೃತಿಯೊಂದಿಗೆ ಬೆರೆತಿರುವ ಶಾಶ್ವತ ಜೀವನ ನದಿಯಾಗಿ ನಿಶಬ್ದಗಳಲ್ಲಿ ನೆಲೆಸಿರುವ ಚಿನ್ನಾಭರಣಗಳ ಆರಾಧನೆ,
ಸೊಗಸಾದ ನೋಟದಲ್ಲಿ ಮಹಿಳೆಯರ ಮನಸ್ಸನ್ನು ಸೆಳೆಯುವ ಆಧುನಿಕ ಚಿನ್ನದ ಆಭರಣಗಳು. ಗುಣಮಟ್ಟದ ಚಿನ್ನದ ಆಭರಣಗಳನ್ನು ಧರಿಸುವುದರಿಂದ ಮಹಿಳೆಯರ ಹೆಮ್ಮೆಯನ್ನು ಪ್ರಶಂಸಿಸಲಾಗುತ್ತದೆ. ನಂಬಿಕೆಯವರ ಕೈಗಳಿಂದ ಪರಿಶುದ್ಧವಾದ ಬಂಗಾರ. ಸೂಪರ್ ಗೋಲ್ಡನ್ ಡೈಮಂಡ್ಸ್, ಕಲ್ಲಾಪು ಮತ್ತು ತೊಕ್ಕೋಟು. A unit from Super Group since 1985. ಅಲೆಕ್ಸ್ ಟೆಕ್ಸ್ಟೈಲ್, ಸೋಸಾ ಆರ್ಕಿಡ್, ಅಪೋಸಿಟ್ ಶಿರ್ವಾ ಬಸ್ ಸ್ಟ್ಯಾಂಡ್, ಮಂಚಿಕಲ್, ಶಿರ್ವಾ, ಉಡುಪಿ. Mansa Electrical and Plumbing Wholesale Dealers, RR D'Souza Complex near Petrol Pump, Shirva. Contact 9480250023.
ನಡೆಯದೆ ಶ್ರೀಹರಿ ದೇವರು ನಮಗೆ ವರಗಳ ಕೊಡುವನು ತುಪ್ಪಿಯಾಳು ತುಪ್ಪಿಯಾಳೋ ತುಪ್ಪಿಯಾಳೋ ಗೋವಿಂದ ಗೋವಿಂದ ತುಪ್ಪಿಯಾಳೋ ಶ್ರೀಧರನ ನೆನೆದರೆ ಸಿರಿ ನಮಗೆ ಒಲಿವಳು ತುಪ್ಪಿಯಾಳೋ ಜನ ದಾನದಿಂದ ಹೃದಯ ಪರಿಶುದ್ಧರು ತುಪ್ಪಿಯಾಳು ನನ್ನೆಲ್ಲರ ಪಾಲಿಸಿ ರಕ್ಷಿಸಲು ತುಪ್ಪಿಯಾಳು ದಾಮೋದರನ ನೆನೆದರೆ ಕಮರ ಕೊಡಿಸು ತುಪ್ಪಿಯಾಳು ತುಪ್ಪಿಯಾಳು Vale, oye, dime. Five, let's go.
ಚರಿತ ಮಕರ ಕುಂಡಲಧರ ಹರಿ ಕುಣಿದ ನಮ್ಮ ಹರಿ ಕುಣಿದ ಹರಿ ಕುಣಿದ ನಮ್ಮ ಹರಿ ಕುಣಿದ
ಉಳಿಸಲರಿಯದೆ ದೇವರು ನಮಗೆ ವರಗಳ ಕೊಡುವನು ದುಪ್ಪಿಯಾಳು ದುಪ್ಪಿಯಾಳೋ ದುಪ್ಪಿಯಾಳೋ ಗೋವಿಂದ ಗೋವಿಂದ ದುಪ್ಪಿಯಾಳೋ ಶ್ರೀಧರನ ನೆನೆದರೆ ಸಿರಿ ನಮಗೆ ಒಲಿವಳು ದುಪ್ಪಿಯಾಳೋ ದಾನದಿಂದ ಹೃದಯ ಪರಿಶುದ್ಧ ದುಪ್ಪಿಯಾಳು ನಮ್ಮೆಲ್ಲರ ಪಾಲಿಸಿ ರಕ್ಷಿಸಲು ದುಪ್ಪಿಯಾಳು ದಾಮೋದರನ ನೆನೆದರೆ ಪಾಮರ ಕೊಡಿಸು ದುಪ್ಪಿಯಾಳು ದುಪ್ಪಿಯಾಳು Vale. Oi, me. Pipe, let's go.
ಚರಿತ ಮಕರ ಕುಂಡಲಧರ
Let's go.
ಹೋಯ್ ಪೈಪ್ ರಿಸ್ಕ್
ಅಲೆಕ್ಸ್ ಟೆಕ್ಸ್ಟೈಲ್, ಸೋಸಾ ಆರ್ಕಿಡ್, ಅಪೋಸಿಟ್ ಶಿರ್ವಾ ಬಸ್ ಸ್ಟ್ಯಾಂಡ್, ಮಂಚಿಕಲ್, ಶಿರ್ವಾ, ಉಡುಪಿ. Mansa Electrical and Plumbing Wholesale Dealers, RR D'Souza Complex near Petrol Pump, Shirva. Contact 9480250023. ಮಹಿಳೆಯರು ಬೆರಗಿನ ಸಿರಿಸೊಬಗು, ಶಿಲ್ಪದಂತೆ ಕೆತ್ತಲಾದ ಅದ್ಭುತ ಕಲಾತ್ಮಕತೆಯನ್ನು ಹೊಂದಿರುವಳು. ಮೋಡಿ ಮಾಡುವ ಕಣ್ಣುಗಳ ನೆರಳಿನಲ್ಲಿ ಆಶ್ಚರ್ಯಗೊಳಿಸುವ ಚಿನ್ನದ ಅರಮನೆಯ ಆಭರಣ ಅಲಂಕಾರಗಳು, ಪವಾಡಗಳನ್ನು ಸಮರ್ಪಿಸಿ ಬ್ರಹ್ಮಾಂಡದ ಅಂದವನ್ನು ನೀಡುವ ಚಿನ್ನ ಆಭರಣಗಳ ಮೆರವಣಿಗೆ, ಪ್ರಕೃತಿಯೊಂದಿಗೆ ಬೆರೆತಿರುವ ಶಾಶ್ವತ ಜೀವನ ನದಿಯಾಗಿ ನಿಶಬ್ದಗಳಲ್ಲಿ ನೆಲೆಸಿರುವ ಚಿನ್ನಾಭರಣಗಳ ಆರಾಧನೆ,
ಸೊಗಸಾದ ನೋಟದಲ್ಲಿ ಮಹಿಳೆಯರ ಮನಸ್ಸನ್ನು ಸೆಳೆಯುವ ಆಧುನಿಕ ಚಿನ್ನದ ಆಭರಣಗಳು. ಗುಣಮಟ್ಟದ ಚಿನ್ನದ ಆಭರಣಗಳನ್ನು ಧರಿಸುವುದರಿಂದ ಮಹಿಳೆಯರ ಹೆಮ್ಮೆಯನ್ನು ಪ್ರಶಂಸಿಸಲಾಗುತ್ತದೆ. ನಂಬಿಕೆಯವರ ಕೈಗಳಿಂದ ಪರಿಶುದ್ಧವಾದ ಬಂಗಾರ. ಸೂಪರ್ ಗೋಲ್ಡನ್ ಡೈಮಂಡ್ಸ್, ಕಲ್ಲಾಪು ಮತ್ತು ತೊಕ್ಕೋಟು. A unit from Super Group since 1985. ಅಲೆಕ್ಸ್ ಟೆಕ್ಸ್ಟೈಲ್, ಸೋಸಾ ಆರ್ಕಿಡ್ ಒಪೋಸಿಟ್, ಶಿರ್ವಾ ಬಸ್ ಸ್ಟ್ಯಾಂಡ್, ಮಂಚಿಕಲ್, ಶಿರ್ವಾ, ಉಡುಪಿ. Mansa Electrical and Plumbing Wholesale Dealers, RR D'Souza Complex near Petrol Pump, Shirva. Contact 9480250023.
ಒಳಗಿನ ಸಿರಿಸೊಬಗು. ಶಿಲ್ಪದಂತೆ ಕೆತ್ತಲಾದ ಅದ್ಭುತ ಕಲಾತ್ಮಕತೆಯನ್ನು ಹೊಂದಿರುವಳು. ಮೋಡಿ ಮಾಡುವ ಕಣ್ಣುಗಳ ನೆರಳಿನಲ್ಲಿ ಆಶ್ಚರ್ಯಗೊಳಿಸುವ ಚಿನ್ನದ ಅರಮನೆಯ ಆಭರಣ ಅಲಂಕಾರಗಳು, ಪವಾಡಗಳನ್ನು ಸಮರ್ಪಿಸಿ ಬ್ರಹ್ಮಾಂಡದ ಅಂದವನ್ನು ನೀಡುವ ಚಿನ್ನ ಆಭರಣಗಳ ಮೆರವಣಿಗೆ, ಪ್ರಕೃತಿಯೊಂದಿಗೆ ಬೆರೆತಿರುವ ಶಾಶ್ವತ ಜೀವನ ನದಿಯಾಗಿ ನಿಶಬ್ದಗಳಲ್ಲಿ ನೆಲೆಸಿರುವ ಚಿನ್ನಾಭರಣಗಳ ಆರಾಧನೆ, ಸೊಗಸಾದ ನೋಟದಲ್ಲಿ ಮಹಿಳೆಯರ ಮನಸ್ಸನ್ನು ಸೆಳೆಯುವ ಆಧುನಿಕ ಚಿನ್ನದ ಆಭರಣಗಳು. ಗುಣಮಟ್ಟದ ಚಿನ್ನದ ಆಭರಣಗಳನ್ನು ಧರಿಸುವುದರಿಂದ ಮಹಿಳೆಯರ ಹೆಮ್ಮೆಯನ್ನು ಪ್ರಶಂಸಿಸಲಾಗುತ್ತದೆ. ನಂಬಿಕೆಯವರ ಕೈಗಳಿಂದ ಪರಿಶುದ್ಧವಾದ ಬಂಗಾರ. ಸೂಪರ್ ಗೋಲ್ಡನ್ ಡೈಮಂಡ್ಸ್, ಕಲ್ಲಾಪು ಮತ್ತು ತೊಕ್ಕೋಟು. A unit from Super Group since 1985. ಅಲೆಕ್ಸ್ ಟೆಕ್ಸ್ಟೈಲ್, ಸೋಸಾ ಆರ್ಕಿಡ್ ಅಪೋಸಿಟ್, ಶಿರ್ವಾ ಬಸ್ ಸ್ಟ್ಯಾಂಡ್, ಮಂಚಿಕಲ್, ಶಿರ್ವಾ, ಉಡುಪಿ.
ಒಂದು ಮಲ್ತಿನಾರು ಮುಕ್ತಿ ಸಾಧಿತು ಜಲೆಂಬ ಕಟಿಲೇಶ್ವರಿಯೇ ಅಮ್ಮ ಪರಮೇಶ್ವರಿಯೇ ಮಲ್ತಿನಾರು ಶಕ್ತಿಯೇ ಮುಕ್ತಿ ಸಾಧಿತು ಜಲೆಂಬ ಕಟಿಲೇಶ್ವರಿಯೇ ಅಮ್ಮ ಪರಮೇಶ್ವರಿಯೇ ನಂದಿನಿ ಸೊಂಟೊಡು ಗತ್ತಿಗೆ ಏರಿದ ಮುಕ್ತಿದಾಯಿನಿ ನಂದಿನ ಭಕ್ತರು ಎಂಬುದು ಕೊಟ್ಟಿನ ಭಾಗ್ಯದಾಯಿನಿ ನಂದಿನಿ ಸೊಂಟೊಡು ಗತ್ತಿಗೆ ಏರಿದ ಮುಕ್ತಿದಾಯಿನಿ ನಂದಿನ ಭಕ್ತರು ಎಂಬುದೆನ್ನ ಕಟಿಲೇಶ್ವರಿಯೇ ಅಮ್ಮ ಪರಮೇಶ್ವರಿಯೇ ಮಹಿಳೆಯರು ಬೆರಗಿನ ಸಿರಿಸೊಬಗು, ಶಿಲ್ಪದಂತೆ ಕೆತ್ತಲಾದ ಅದ್ಭುತ ಕಲಾತ್ಮಕತೆಯನ್ನು ಹೊಂದಿರುವಳು. ಮೋಡಿ ಮಾಡುವ ಕಣ್ಣುಗಳ ನೆರಳಿನಲ್ಲಿ ಆಶ್ಚರ್ಯಗೊಳಿಸುವ
ಚಿನ್ನದ ಅರಮನೆಯ ಆಭರಣ ಅಲಂಕಾರಗಳು, ಪವಾಡಗಳನ್ನು ಸಮರ್ಪಿಸಿ ಬ್ರಹ್ಮಾಂಡದ ಅಂದವನ್ನು ನೀಡುವ ಚಿನ್ನ ಆಭರಣಗಳ ಮೆರವಣಿಗೆ, ಪ್ರಕೃತಿಯೊಂದಿಗೆ ಬೆರೆತಿರುವ ಶಾಶ್ವತ ಜೀವನ ನದಿಯಾಗಿ ನಿಶಬ್ದಗಳಲ್ಲಿ ನೆಲೆಸಿರುವ ಚಿನ್ನಾಭರಣಗಳ ಆರಾಧನೆ, ಸೊಗಸಾದ ನೋಟದಲ್ಲಿ ಮಹಿಳೆಯರ ಮನಸ್ಸನ್ನು ಸೆಳೆಯುವ ಆಧುನಿಕ ಚಿನ್ನದ ಆಭರಣಗಳು. ಗುಣಮಟ್ಟದ ಚಿನ್ನದ ಆಭರಣಗಳನ್ನು ಧರಿಸುವುದರಿಂದ ಮಹಿಳೆಯರ ಹೆಮ್ಮೆಯನ್ನು ಪ್ರಶಂಸಿಸಲಾಗುತ್ತದೆ. ನಂಬಿಕೆಯವರ ಕೈಗಳಿಂದ ಪರಿಶುದ್ಧವಾದ ಬಂಗಾರ. ಸೂಪರ್ ಗೋಲ್ಡನ್ ಡೈಮಂಡ್ಸ್, ಕಲ್ಲಾಪು ಮತ್ತು ತೊಕ್ಕೋಟು. A unit from Super Group since 1985. ಅಲೆಕ್ಸ್ ಟೆಕ್ಸ್ಟೈಲ್, ಸೋಸಾ ಆರ್ಕಿಡ್, ಅಪೋಸಿಟ್ ಶಿರ್ವಾ ಬಸ್ ಸ್ಟ್ಯಾಂಡ್, ಮಂಚಿಕಲ್, ಶಿರ್ವಾ, ಉಡುಪಿ. Mansa Electrical and Plumbing Wholesale Dealers, RR D'Souza Complex near Petrol Pump, Shirva. Contact 9480250023.
ಸೊಬಗು. ಶಿಲ್ಪದಂತೆ ಕೆತ್ತಲಾದ ಅದ್ಭುತ ಕಲಾತ್ಮಕತೆಯನ್ನು ಹೊಂದಿರುವಳು. ಮೋಡಿ ಮಾಡುವ ಕಣ್ಣುಗಳ ನೆರಳಿನಲ್ಲಿ ಆಶ್ಚರ್ಯಗೊಳಿಸುವ ಚಿನ್ನದ ಅರಮನೆಯ ಆಭರಣ ಅಲಂಕಾರಗಳು, ಪವಾಡಗಳನ್ನು ಸಮರ್ಪಿಸಿ ಬ್ರಹ್ಮಾಂಡದ ಅಂದವನ್ನು ನೀಡುವ ಚಿನ್ನ ಆಭರಣಗಳ ಮೆರವಣಿಗೆ, ಪ್ರಕೃತಿಯೊಂದಿಗೆ ಬೆರೆತಿರುವ ಶಾಶ್ವತ ಜೀವನ ನದಿಯಾಗಿ ನಿಶಬ್ದಗಳಲ್ಲಿ ನೆಲೆಸಿರುವ ಚಿನ್ನಾಭರಣಗಳ ಆರಾಧನೆ, ಸೊಗಸಾದ ನೋಟದಲ್ಲಿ ಮಹಿಳೆಯರ ಮನಸ್ಸನ್ನು ಸೆಳೆಯುವ ಆಧುನಿಕ ಚಿನ್ನದ ಆಭರಣಗಳು. ಗುಣಮಟ್ಟದ ಚಿನ್ನದ ಆಭರಣಗಳನ್ನು ಧರಿಸುವುದರಿಂದ ಮಹಿಳೆಯರ ಹೆಮ್ಮೆಯನ್ನು ಪ್ರಶಂಸಿಸಲಾಗುತ್ತದೆ. ನಂಬಿಕೆಯವರ ಕೈಗಳಿಂದ ಪರಿಶುದ್ಧವಾದ ಬಂಗಾರ. ಸೂಪರ್ ಗೋಲ್ಡನ್ ಡೈಮಂಡ್ಸ್, ಕಲ್ಲಾಪು ಮತ್ತು ತೊಕ್ಕೋಟು. A unit from Super Group since 1985. ಅಲೆಕ್ಸ್ ಟೆಕ್ಸ್ಟೈಲ್, ಸೋಸಾ ಆರ್ಕಿಡ್ ಅಪೋಸಿಟ್, ಶಿರ್ವಾ ಬಸ್ ಸ್ಟ್ಯಾಂಡ್, ಮಂಚಿಕಲ್, ಶಿರ್ವಾ, ಉಡುಪಿ. Mansa Electrical and Plumbing Wholesale Dealers, RR D'Souza Complex near Petrol Pump, Shirva. Contact 9480250023.
ಮಹಿಳೆಯರು ಬೆರಗಿನ ಸಿರಿಸೊಬಗು, ಶಿಲ್ಪದಂತೆ ಕೆತ್ತಲಾದ ಅದ್ಭುತ ಕಲಾತ್ಮಕತೆಯನ್ನು ಹೊಂದಿರುವಳು. ಮೋಡಿ ಮಾಡುವ ಕಣ್ಣುಗಳ ನೆರಳಿನಲ್ಲಿ ಆಶ್ಚರ್ಯಗೊಳಿಸುವ ಚಿನ್ನದ ಅರಮನೆಯ ಆಭರಣ ಅಲಂಕಾರಗಳು, ಪವಾಡಗಳನ್ನು ಸಮರ್ಪಿಸಿ ಬ್ರಹ್ಮಾಂಡದ ಅಂದವನ್ನು ನೀಡುವ ಚಿನ್ನ ಆಭರಣಗಳ ಮೆರವಣಿಗೆ, ಪ್ರಕೃತಿಯೊಂದಿಗೆ ಬೆರೆತಿರುವ ಶಾಶ್ವತ ಜೀವನ ನದಿಯಾಗಿ ನಿಶಬ್ದಗಳಲ್ಲಿ ನೆಲೆಸಿರುವ ಚಿನ್ನಾಭರಣಗಳ ಆರಾಧನೆ, ಸೊಗಸಾದ ನೋಟದಲ್ಲಿ ಮಹಿಳೆಯರ ಮನಸ್ಸನ್ನು ಸೆಳೆಯುವ ಆಧುನಿಕ ಚಿನ್ನದ ಆಭರಣಗಳು. ಗುಣಮಟ್ಟದ ಚಿನ್ನದ ಆಭರಣಗಳನ್ನು ಧರಿಸುವುದರಿಂದ ಮಹಿಳೆಯರ ಹೆಮ್ಮೆಯನ್ನು ಪ್ರಶಂಸಿಸಲಾಗುತ್ತದೆ. ನಂಬಿಕೆಯವರ ಕೈಗಳಿಂದ ಪರಿಶುದ್ಧವಾದ ಬಂಗಾರ. ಸೂಪರ್ ಗೋಲ್ಡನ್ ಡೈಮಂಡ್ಸ್, ಕಲ್ಲಾಪು ಮತ್ತು ತೊಕ್ಕೋಟು. A unit from Super Group since 1985. Gracias.